ಪ್ರೈಸ್ ಗಾಡ್. ಫಸ್ಟ್ ಫ್ರೂಟ್, ಪ್ರಥಮ ಫಲ. ಇದಕ್ಕೆ ಇಬ್ರಿಯ ಭಾಷೆಯಲ್ಲಿ ಬಿಕೋರ್ ಎಂಬ ಹೆಸರು. ಫಸ್ಟ್ ಫ್ರೂಟ್ಸ್ ಇದು ಮನುಷ್ಯನಿಂದ ಉಂಟಾದದಲ್ಲ. ಆಲ್ವೇಸ್ ಫ್ರಮ್ ಗಾಡ್ಸ್ ಲೇಬರ್, ನೆವರ್ ಫ್ರಮ್ ಮ್ಯಾನ್ಸ್ ಲೇಬರ್. ಇದು ದೇವರು ಕೊಟ್ಟಿದ್ದು, ದೇವರು ಕೊಟ್ಟಂತ ಆಶೀರ್ವಾದ. ಇಸ್ರಾಯೇಲ್ ಜನರಿಗೆ ಅನೇಕ ಹಬ್ಬಗಳಿತ್ತು. ಅದರಲ್ಲಿ ಒಂದು ಹಬ್ಬದ ಹೆಸರು ಪ್ರಥಮ ಫಲದ ಹಬ್ಬ. ಪ್ರಥಮ ಫಲದ ಪ್ರತ್ಯೇಕತೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಧರ್ಮೋಪದೇಶ ಕಾಂಡ ಪುಸ್ತಕ 8:18 ನಾವು ಈಗ ಕಾಣ್ತೇವೆ. 8:18 ಡ್ಯೂಟರಾನಮಿ ಚಾಪ್ಟರ್ 8 ವರ್ಸ್ 18. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಸಾಮರ್ಥ್ಯವನ್ನ ಕೊಟ್ಟನು ಎಂದು ಜ್ಞಾಪಕ ಮಾಡಿಕೊಳ್ಳ್ರಿ. ಇದರ ಪ್ರತ್ಯೇಕತೆ ಪ್ರಥಮ ಫಲ. ಈ ವರ್ಷದ ಆರಂಭದ ದಿವಸದಲ್ಲಿ, ಆರಂಭದ ಭಾನುವಾರ ನಮ್ಮ ಸಭೆಯಲ್ಲಿ ನಾವು ಫಸ್ಟ್ ಫ್ರೂಟ್ ಸಂಡೇ ಅಂತ ಮಾಡ್ತೀವಿ. ಒಂದು ವರ್ಷಕ್ಕೆ ಬೇಕಾಗಿರುವಂತ ಕೃತಜ್ಞತೆಯ ಕಾಣಿಕೆ ಅದು. ದವಸ ಧಾನ್ಯಗಳಿಂದ ಆಗಿರ್ಬೋದು, ವ್ಯವಸಾಯ ಮಾಡುವವರು ವ್ಯವಸಾಯದ ಫಲಗಳಿಂದಲೂ. ಎದಕ್ಕೋಸ್ಕರ ನಾವು ಇದನ್ನು ಮಾಡಬೇಕು? ಇಸ್ರಾಯೇಲರಿಗೆ ಹಳೆ ಒಡಂಬಡಿಕೆ ಅನ್ನೋದು ದೇವರು ಒಂದು ಒಡಂಬಡಿಕೆ ಮಾಡಿದಂಥದ್ದು. ಹಳೆ ಒಡಂಬಡಿಕೆ ಒಂದು ನೆರಳಾಗಿದ್ರೆ ಹೊಸ ಒಡಂಬಡಿಕೆ ಅದರ ನಿಜ ಗುಣವಾಗಿರುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರನ್ನ ಆಶೀರ್ವಾದ ಮಾಡುವಾಗೆಲ್ಲ ಕೆಲವೊಂದು ಷರತ್ತುಗಳನ್ನು ಕೊಡ್ತಾ ಇದ್ದನು. ಷರತ್ತಿಲ್ಲದೆ ಆಶೀರ್ವಾದ ಲಭಿಸೋದಿಲ್ಲ. ದ ಕವೆನೆಂಟ್, ಒಂದು ಅಗ್ರಿಮೆಂಟ್ಗೆ ಬಂದಾಗ ಎರಡು ಪಾರ್ಟಿಗಳು ಸಮವಾದ ಒಪ್ಪಂದಕ್ಕೆ ಬಂದಾಗಲೇ ಅದನ್ನ ಅಗ್ರಿಮೆಂಟ್ ಅಂತ ಹೇಳೋದು. 2 persons are agreeing in one thing. ಒಂದು ವಿಷಯದಲ್ಲಿ ಇಬ್ರು ಒಂದು ಒಡಂಬಡಿಕೆಗೆ ಬರೋದು. ದೇವರು ಹೇಳಿದನು, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ. ನೀವು ಕೆಳಗಿನವರಾಗೋದಿಲ್ಲ, ನೀವು ಮೇಲಿನವರಾಗಿರ್ತೀರ. ನೀವು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಾನು ಮಾಡ್ತೀನಿ. ನೀವು ಒಳಗಡೆ ಬಂದಾಗ ಆಶೀರ್ವಾದ, ಹೊರಗಡೆ ಹೋದಾಗ ಆಶೀರ್ವಾದ. ದನ ಕರುಗಳ ಸಂಪತ್ತು, ದವಸ ಧಾನ್ಯಗಳ ಸಂಪತ್ತು, ಇದೆಲ್ಲವನ್ನ ನಿಮ್ಮ ಪುಟ್ಟಿ ತುಂಬಿ ತುಳುಕುವಷ್ಟು ನಾನು ಆಶೀರ್ವಾದವನ್ನು ಕೊಡ್ತೀನಿ. ಈ ಆಶೀರ್ವಾದವನ್ನು ಹೇಗೆ ಕೊಡ್ತೀನಿ ಅಂದರೆ ಕ್ಯಾಶ್ ಆಗೋ ಚೆಕ್ ಆಗೋ ಅಲ್ಲ. ಕ್ಯಾಶು ಚೆಕ್ ದೇವರು ಕೊಡಲ್ಲ. ದೇವರು ನಿಮಗೆ ಸಾಮರ್ಥ್ಯವನ್ನ ಕೊಡ್ತಾನೆ. ಪ್ರೀತಿಯ ದೇವಜನರೇ, ದೇವರು ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಿಮ್ಮ ಮನೋಭಾವನೆಗಳನ್ನು ಕೆಲವೊಮ್ಮೆ ದೇವರು ಪರೀಕ್ಷೆ ಮಾಡ್ತಾನೆ. ಗಮನಿಸ್ರಿ, ಎಲ್ಲರೂ ಶ್ರದ್ಧೆಯಿಂದ ಗಮನಿಸ್ರಿ. ನಿಮ್ಮ ಮನೋಭಾವಗಳನ್ನು ದೇವರು ಪರೀಕ್ಷೆ ಮಾಡ್ತಾನೆ. ನಿಮಗೆ ದೇವರು ಸಾಮರ್ಥ್ಯ ಕೊಡ್ತಾನೆ. ಈ ಚೇರ್ ಇಷ್ಟೊಂದು ಮನೋಹರವಾಗಿರೋದಕ್ಕೆ ಕಾರಣ, ಈ ಚೇರ್ ಇಷ್ಟು ತುಂಬ ಚೆನ್ನಾಗಿದೆ, ಅಬ್ಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತೀರಾ. ಆದರೆ ಇದನ್ನು ಶೇಪಿಗೆ ತಂದಿದ್ದು ಮನುಷ್ಯನು. ದೇವರು ಚೇರನ್ನು ಉಂಟು ಮಾಡಲಿಲ್ಲ, ಆದರೆ ಚೇರ್ ಉಂಟು ಮಾಡೋದಕ್ಕೆ ಬೇಕಾದಂಥ ಮರವನ್ನ ದೇವರು ಸಿದ್ಧ ಮಾಡಿಟ್ಟನು. ಆ ಮರದಿಂದ ಮನುಷ್ಯನಿಗೆ ದೇವರು ಸಾಮರ್ಥ್ಯ ಕೊಟ್ಟನು, ಜ್ಞಾನ ಕೊಟ್ಟನು. ಕಾರ್ಪೆಂಟರಿಗೆ ಇದನ್ನ ಯಾವ ರೀತಿ ಶೇಪಿಗೆ ತರಬೇಕು ಅಂತ ಅವನ ಮನಸ್ಸಿನಲ್ಲಿ ಒಂದು ಡಿಸೈನ್ ದೇವರು ಇಟ್ಟನು. ಇವತ್ತು ನಾವು
ಬ್ಯೂಟಿಫುಲ್ ಚೇರ್ ಅಂತ ಹೇಳ್ತೀವಿ. ಈ ಚೇರಿನ ಹಿಂದೆ ಪರಲೋಕದ ದೇವರ ಕೈ ಕೆಲಸ ಇದೆ. ಇವತ್ತು ನೀವು ಏನಾದರೂ ಆಗಿದ್ರೆ, ಇವತ್ತು ನಿಮ್ಮ ಕುಟುಂಬ ಏನಾದರೂ ಆಗಿದ್ರೆ, ಅದರ ಹಿಂದುಗಡೆ ದೇವರ ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಿದ್ದರಿಂದ ಇವತ್ತು ನೀವು ಇಲ್ಲಿಗೆ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಾ. ಹಾಗೆ ದೇವರ ಆಶೀರ್ವಾದ ಕೊಡುವಾಗ ನಿಮ್ಮ ದೇವರಾದಂಥ ಯೆಹೋವನನ್ನ ನೀವು ಮರೆಯಬಾರದು ಅನ್ನೋ ಕಾರಣ ನಿಮಗೆ ದೇವರು ಕೊಟ್ಟಿರೋ ಒಡಂಬಡಿಕೆಯನ್ನ, ದೇವರು ಯಾವತ್ತು ಒಡಂಬಡಿಕೆಯನ್ನು ಮುರಿಯುವವನಲ್ಲ, ನೀವು ಒಡಂಬಡಿಕೆಯನ್ನು ಮುರಿಯುವವರಾಗಬಾರದು. ಆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದನು, ನಿಮ್ಮ ಬೆಳೆಯ ಪ್ರಥಮ ಫಲಗಳನ್ನು ತರಬೇಕು. ಧರ್ಮೋಪದೇಶ ಕಾಂಡ ಪುಸ್ತಕ 4:2 ಗಮನಿಸ್ರಿ. 4:2. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ನಾನಿದು ಹೇಳ್ತಾ ಇಲ್ಲ, ನಿಮ್ಮ ದೇವರಾದಂಥ ಯೆಹೋವನು ನಿಮಗೆ ಕೊಟ್ಟ ಆಜ್ಞೆಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕಿವಿ ಉಳ್ಳವರು ಕೇಳಲಿ, ಅನುಸರಿಸವರು ಅನುಸರಿಸಲಿ. ಇವತ್ತು ತೆರೆದ ಮನಸ್ಸಿನಿಂದ ದೇವರ ಪ್ರಮಾಣಕ್ಕೆ ಒಳಪಡುವವರನ್ನ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ. ದೇವರ ರಾಜ್ಯಕ್ಕಾಗಿ ಇಸ್ರಾಯೇಲ್ ಜನರು ಅವರು ಯಾಜಕರ ಬಳಿಗೆ ಬರುವಾಗ ಅಲ್ಲಿ ಹೀಗೆ ಹೇಳಿದ್ರು, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯ, ನೀನು ಕೊಟ್ಟಂತ ಕೆಲಸದ ಫಲ, ನೀನು ಕೊಟ್ಟಂತ ಬಿಸ್ನೆಸ್ಸಿನ ಫಲ, ನೀನು ಕೊಟ್ಟಂತ ಮಕ್ಕಳ ಫಲ, ಈಗೋ ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸು. ಪ್ರೈಸ್ ಗಾಡ್. ಇವತ್ತು ಮಕ್ಕಳನ್ನು ಪ್ರತಿಷ್ಠೆ ಮಾಡಿದ್ವಿ. ಅವರ ಪ್ರಥಮ ಫಲವನ್ನು ದೇವರ ಕೈಯಲ್ಲಿ ಕೊಟ್ಟರು. ನನ್ನ ಪ್ರಥಮ ಫಲ ನನ್ನ ಮಗ. ಅವನನ್ನು ನಾವು 6 ತಿಂಗಳ ಮಗು ಆಗಿರುವಾಗಲೇ ದೇವರ ಕೈಯಲ್ಲಿ ಒಪ್ಪಿಸ್ದ್ವಿ, ಪ್ರತಿಷ್ಠೆ ಮಾಡಿದ್ವಿ. ಅವನು ದೇವರಿಗುಳ್ಳವನು ಅಂತ. ನಿಮಗುಳ್ಳದು ದೇವರು ಕೊಟ್ಟಿದ್ದಾಗಿರೋದ್ರಿಂದ ದೇವರು ಕೇಳುವಾಗ ನೋ ಅನ್ನೋದಕ್ಕೆ ನಿಮಗೆ ಪ್ರಮಾಣ ಇಲ್ಲ, ಅದನ್ನು ಹಿಡಿಯೋದಕ್ಕೆ ಪ್ರಮಾಣ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಗಮನಿಸ್ರಿ ಪ್ರಿಯರೇ, ಮಕ್ಕಳನ್ನು ಪ್ರತಿಷ್ಠೆ ಮಾಡುವಾಗ ತಂದೆ ತಾಯಿಗಳ ಬಳಿಯಲ್ಲಿ ನಾವು ಕೇಳಿದ್ವಿ, ಈ ಮಕ್ಕಳನ್ನು ಸೇವೆಗಾಗಿ ದೇವರು ಕರೆಯುವಾಗ ಬಿಟ್ಕೊಡೋದಕ್ಕೆ ನೀವು ಸಿದ್ಧರಾಗಿದ್ದೀರಾ ಅಂದಾಗ ಯಸ್ ಅಂತ ಹೇಳಿದಾಗ ನಾವು ಆ ಮಕ್ಕಳನ್ನು ಪ್ರತಿಷ್ಠೆ ಮಾಡಿದ್ವಿ. ಹಾಗಾದರೆ ಮಕ್ಕಳು ಮಾತ್ರವಲ್ಲ, ನಿಮ್ಮಲ್ಲಿ ದೇವರು ಕೊಡುವ ಪ್ರತಿಯೊಂದು ಆಶೀರ್ವಾದ ದೇವರ ರಾಜ್ಯಕ್ಕೆ ಬೇಕು ಅಂತ ಕೇಳುವಾಗ ಕೊಡೋದರಲ್ಲಿ ನೀವು ಹಿಂಜರಿಯಬಾರದು. ಕಾರಣ ಈ ಒಡಂಬಡಿಕೆ ನೀವು ದೇವರ ಸಂಗಡ ಇರುವ ಒಡಂಬಡಿಕೆ ಆಗಿದೆ, ಅದನ್ನು ಮುರಿಯಂಗಿಲ್ಲ. ಆಮೇಲೆ ನಾವು ಜಾಣರು, ಮಕ್ಕಳನ್ನ ಬೇಕಾಗಿ ಕೊಡ್ತೀವಿ, ಏನು ಬೇಕಾಗಿ ಕೊಡ್ತೀವಿ, ಆದರೆ ಕೆಲವೊಂದು ವಿಷಯಗಳನ್ನ ಹಿಡಿತೀವಿ. ನೆವರ್ ಅದನ್ನು ಹಿಡಿಬಾರ್ದು. ಫಸ್ಟ್ ಫ್ರೂಟ್ was a time of thanksgiving for God's provision. ದೇವರು ನಿಮಗೆ ಕೊಡುವಂತ ಪ್ರತಿಯೊಂದು ಆಶೀರ್ವಾದಗಳಿಗೆ ಕೃತಜ್ಞತೆ ಸಲ್ಲಿಸುವುದೇ ಪ್ರಥಮ ಫಲ. ಈ ವರ್ಷ ಜನವರಿ ತಿಂಗಳಲ್ಲಿ ಆರಂಭದಲ್ಲೇ ದೇವರಿಗೆ ನೀವು ಪ್ರಥಮ ಫಲವನ್ನು ಕೊಟ್ಟು ಈ ವರ್ಷ ಪೂರ್ತಿಯಾಗಿ ನನ್ನನ್ನು ಸುಭಿಕ್ಷೆಯಿಂದ ನಡೆಸೋದಕ್ಕೆ ಈಗ ಪ್ರಥಮ ಫಲ ನಿನ್ನ ಪಾದದಲ್ಲಿ ತಂದಿಟ್ಟಿದ್ದೀನಿ ಅಂತ ಹೇಳ್ತೀರಲ್ಲ, ಅದು ನಿಮ್ಮ ಆಶೀರ್ವಾದದ ಕೀ. ಪ್ರೈಸ್ ಗಾಡ್. ಥ್ಯಾಂಕ್ಸ್, ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳೋದು, ದ ಬೆಸ್ಟ್ ದೇವರಿಗಾಗಿ ಕೊಡೋದು. ಜ್ಞಾನೋಕ್ತಿಗಳ ಪುಸ್ತಕ ಪ್ರಾವರ್ಬ್ಸ್ ಚಾಪ್ಟರ್ 3 ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ 5 to 10, 5ರಿಂದ 10ನೇ ವಾಕ್ಯದವರೆಗೂ ನಿಲ್ಲಿಸಿ ಓದ್ತೀವಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು.
ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಹೀಗೆ ಮಾಡಿದ್ದರಿಂದ ಮಾಡದೇ ಇರೋರಿಗಲ್ಲ, ಮಾಡುವವರಿಗಿಲ್ಲ ಉಳ್ಳ ಆಶೀರ್ವಾದ. ಗಮನಿಸಿ ಪ್ರಿಯರೇ, ಸತ್ಯವೇದ ಗ್ರಂಥದಲ್ಲಿ ಆಸ್ ಅನ್ ಆಕ್ಟ್ ಆಫ್ ಡೆಡಿಕೇಟಿಂಗ್ ದ harvest to him on Passover, ಪಸ್ಕ ಹಬ್ಬದ ಆ ಸಂದರ್ಭದಲ್ಲಿ ದೇವರು ಇವರಿಗೆ ಆಶೀರ್ವಾದ ಮಾಡಿಕೊಟ್ಟಂತ ಫಲಗಳನ್ನು ತಂದು ದೇವರಿಗೆ ಡೆಡಿಕೇಟ್ ಮಾಡ್ತಾರೆ. ಇದು ನಿನಗುಳ್ಳದು ಅಂತ, ಅದನ್ನು ಫಸ್ಟ್ ಫ್ರೂಟ್ ಅಂತ ಕರಿತೀವಿ. ನಂಬರ್ 1, 6ನೇ ವಾಕ್ಯ ಹೇಳುತ್ತದೆ, ಆತನ ಚಿತ್ತಕ್ಕೆ ವಿಧೇಯನಾಗಿರು. 9ನೇ ವಾಕ್ಯ ಹೇಳುತ್ತದೆ, ಯೆಹೋವನನ್ನ ಸನ್ಮಾನಿಸು. 5ನೇ ವಾಕ್ಯ ಹೇಳ್ತದೆ, ಅವನಲ್ಲಿ ಭರವಸೆ ಇಡು. ಒಂದು, ದೇವರ ಚಿತ್ತಕ್ಕೆ ನೀವು ಒಳಗಾಗೋದು. 2, ಯೆಹೋವನಾದ ದೇವರನ್ನ ಹಾನರ್ ಮಾಡ್ತಾ ಇದ್ದೀರಾ, ಸನ್ಮಾನಿಸ್ತಾ ಇದ್ದೀರಾ. ಲೆಟ್ ಮಿ ಆಸ್ಕ್ ಎ ಕ್ವಶನ್. ನಿಮಗೆ ತಂದೆ ತಾಯಿ ಇದ್ದಾರೆ, ನಿಮಗೆ ಮಕ್ಕಳಿದ್ದಾರೆ, ಅಪ್ಪ ಕೋಟ್ಯಾಧಿಪತಿ ಆದರೂ ಮಗ ತಂದು ₹1 ಪೆನ್ ಆದರೂ ಸರಿ, ಅಪ್ಪ ಇದು ನನ್ನ ಗಿಫ್ಟ್ ನಿನಗೆ ಅಂತ ಹೇಳಿದ್ರೆ, ಆ ತಂದೆ ಆ ಮಗುವನ್ನು ತಪ್ಪಿಕೊಂಡು ಮುತ್ತ ಕೊಟ್ಟು ಥ್ಯಾಂಕ್ ಯು ಮಗನೇ ಅಂತೀವಿ. ನೀವು ಯಾರು ಹೇಳದೆ ಇದ್ದಾಗ ಸ್ತೋತ್ರ ನನಗೆ ಅರ್ಥ ಆಗ್ತು, ಅದಲ್ಲ ಏನು ಮಹಾ ಅಂತ ಪೆನ್ ಎಷ್ಟು ನಾನು ಕೊಡಿಸಿಲ್ಲ. ನನ್ನ ಮಕ್ಕಳು ನನ್ನ ಬರ್ಡೇಗೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮಗೆ ಪೇಪರಲ್ಲಿ ಮಾಡಿ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿ ಆದರೂ ಅವ್ರ ಕೈಯಿಂದ ಸೊಟ್ಟಗಾದರೂ ಬರೆದು ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳಿದ್ರೆ, ದಟ್ ಈಸ್ ಎ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್. ಅದು ಭಾಳ ಬೆಲೆ ಬಾಳುವ ಬಹುಮಾನವಾಗಿರುತ್ತೆ. ಇಸ್ ಇಟ್ ರೈಟ್? ಹೌದಲ್ವಾ? ಹಾಗಾದ್ರೆ ಪರಲೋಕದ ತಂದೆ ನಿಮಗೆ ಆಯುಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಆತನ ಕಾಯ್ತಾ ಇದ್ದಾನೆ ನಿಮ್ಮ ಆಟಿಟ್ಯೂಡ್ ನೋಡೋದಕ್ಕೆ. ಒಂದು ಥ್ಯಾಂಕ್ಸ್ ಹೇಳುವ ಸಂದರ್ಭ ಇದು. ಫಸ್ಟ್ ಫ್ರೂಟಿನ ಸಮಯ. ಎಷ್ಟು ಕೊಡ್ತೀರಾ ಅನ್ನೋದಲ್ಲ, ಹೇಗೆ ಕೊಡ್ತಾ ಇದ್ದೀರಾ ಎಂಬುದು ವಿಷಯ. ಆಮೇಲೆ ತುಂಬಿದ ಹೃದಯದಿಂದ ಉನ್ನತವಾದದ್ದು ನನ್ನ ದೇವರಿಗೆ. ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಕಾಣಿಕೆಗಳನ್ನು ಕೊಡುವಾಗ, ಯಜ್ಞಗಳನ್ನು ಅರ್ಪಿಸುವಾಗ, ಉಳ್ಳದು, ಕುಂಟುಳ್ಳದು, ಕುರುಡುಳ್ಳದು ದೇವರಿಗೆ ಬೇಡ. ದೇವರು ಏನು ಕೇಳ್ತಾರೆ ಗೊತ್ತಾ? ನಿನ್ನ ಮನೆಯ ಪ್ರಥಮ ಫಲವನ್ನು ನನಗಾಗಿ ಅರ್ಪಿಸು. ಹಲೋ, ಅದರ ಅರ್ಥ ಏನು? ದ ಫಸ್ಟ್, ದ ನಂಬರ್ 1, ಶ್ರೇಷ್ಠವಾದದ್ದು, ಬೆಲೆ ಬಾಳುವಂಥದ್ದು, ಉತ್ತಮವಾದದ್ದು, ಅತ್ಯುತ್ತಮವಾದದ್ದು, ಅದು ನನ್ನ ದೇವರಿಗೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆದವ್ರು ಸ್ತೋತ್ರ ಹೇಳಿ. ಆಮೇಲೆ ನಾವೇನು ಮಾಡ್ತೀವಿ? ಅರ್ಧೋಗಿರೋ ನೋಟ್ ಯಾರು ತಗೊಳ್ಳಿಲ್ಲ. ಸ್ತೋತ್ರ. ಅರ್ಧೋಗಿರೋ ನೋಟ್ ಇನ್ನೇನು ಮಾಡೋದು? ಬ್ಯಾಂಕವ್ರು ತಗೊಳ್ಳಿಲ್ಲ ಆದರೂ ಚರ್ಚವ್ರು ತಗೊಳ್ಳೇಬೇಕಲ್ಲ, ಅಲ್ಲಿರಲಿ ಅಂತ ಕಾಣಿಕೆ ಕೊಟ್ಟಂಗೂ ಆಯಿತು. ಸ್ತೋತ್ರ. ಸರ್, ದೇವರು ಯೇಸು ಸ್ವಾಮಿ ಕತ್ತೆ ಮರಿ ಮೇಲೆ ಹತ್ತಿ ದೇವಾಲಯದ ಒಳಗಡೆ ಬಂದಾಗ ಯೇಸು ಸ್ವಾಮಿ ಅಲ್ಲಿ ಕಂಡಂಥ ದೃಶ್ಯ ಏನು ಗೊತ್ತಾ? ಚಿನ್ನವಾರರು, ಪಾರಿವಾಳ ಮಾರಾಟಗಾರರು,
ಇವರೆಲ್ಲ ಸಂತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಯಾಕೆ ಗೊತ್ತಾ ಅದನ್ನು? ಯೇಸು ಸ್ವಾಮಿ ಕೋಪ ಬಂತು. ಒಂದೇ ಒಂದು ಮಾತು ಹೇಳಿದ್ರು, ನನ್ನ ತಂದೆಯ ಮನೆ ಪ್ರಾರ್ಥನಾಲಯ, ಇದನ್ನು ಕಳ್ಳರ ಗುಹೆ ಮಾಡ್ಕೊಂಡಿದ್ದೀರಾ ಅಂತ. ಏನು ಅರ್ಥ? ಅದರ ಅರ್ಥ, ಹಿಂದಿನ ಕಾಲದಲ್ಲಿ ಯಜ್ಞವನ್ನು ಅರ್ಪಿಸೋದಕ್ಕೆ ಕುರಿ, ಪಾರಿವಾಳ ಇದೆಲ್ಲ ತಗೊಂಬರ್ತಾರಲ್ಲ, ತರುವಾಗ ಚಿನ್ನ ಇದೆಲ್ಲ ತರುವಾಗ ಪರೀಕ್ಷೆ ಮಾಡಬೇಕು, ಚೆಕ್ ಮಾಡಬೇಕು. ಚಿನ್ನದ ಕಾಣಿಕೆ ತೆಗೆದುಕೊಂಡಾಗ ನಮಗೆ ಗೊತ್ತಾಯ್ತು ಎಷ್ಟೋ ಜನ ಹುಮಾ ಗೋಲ್ಡ, ರೋಲ್ ಗೋಲ್ಡ್ ಏನೋ ಹೇಳ್ತಾರಲ್ಲ, ಅದು ಚಿನ್ನ ಅಂತ ಹಾಕ್ಬಿಟ್ಟಿದ್ರು. ಆಚಾರಿ ಕೈಲಿ ಕೊಟ್ಟರೆ ಅವನು ಉಜ್ಬಿಟ್ಟು ಹೇಳ್ದ ಇದು ಡೂಪ್ಲಿಕೇಟ್ ಸಾರ್ ಅಂದ. ಎಲ್ಲ ಇವನ ಕಾಣಿಕೆ ಪೆಟ್ಟಿಗೆಯಲ್ಲೂ ಡೂಪ್ಲಿಕೇಟ್ ಆಗ್ತಾರಲ್ಲ ಡೂಪ್ಲಿಕೇಟ್ ವಿಶ್ವಾಸಿಗಳು. ಆಮೇನ್. ಆ ಕಾಲದಲ್ಲಿ ಜನ ಬಹಳ ದೂರದಿಂದ ಯಾತ್ರೆ ಮಾಡಿ ಬರೋರು, ಕುರಿಗಳನ್ನ ಹಿಡ್ಕೊಂಬರೋರು, ಪಾರಿವಾಳನ ಹಿಡ್ಕೊಂಬರೋರು. ಬರುವ ಮಾರ್ಗದಲ್ಲಿ ಎಲ್ಲಾದ್ರೂ ಒಂದು ಕಲ್ಲಿಗೋ ಏನಾದರೂ ಗಾಯ, ಈ ಕುರಿಗೋ ಪಾರಿವಾಳಕ್ಕೋ ಏನಾದರೂ ಆದರೆ ಯಾಜಕನ ಪರೀಕ್ಷೆ ಮಾಡಿದಾಗ ಇದು ಹೂಣುಳ್ಳದು, ದೇವರಿಗೆ ಬೇಡ ಅಂತ ಸಪ್ರೇಟ್ ಮಾಡಿಬಿಡ್ತಿದ್ದ. ಅದಕ್ಕೆ ಯಾಜಕರು ಅದ್ರ ಒಳಗಡೆ ಇದ್ದವರೇ ಕೆಲವು ಬಿಸ್ನೆಸ್ ಮ್ಯಾನ್ಗಳು ಒಂದು ಟೈಅಪ್ ಬಂದರು. ನಾವಿಲ್ಲೇ ತಗೊಂಬಂದು ಇಲ್ಲೇ ಇಟ್ಟಿರ್ತೀವಿ, ಇಲ್ಲೇ ಮಾರಾಟ ಮಾಡೋಣ, ಇಷ್ಟು ಪರ್ಸೆಂಟ್ ನಿಮಗೆ ಕೊಡ್ತೀವಿ ಅಂತ. ಪರ್ಸೆಂಟೇಜಿನ ಲೆಕ್ಕದಲ್ಲಿ ಜನ ಕೈ ಬೀಸ್ಕೊಂಬರೋರು. ಇಲ್ಲಿಂದ ತಗೊಂಡ್ಕೊಂಡಿರೋದ್ರಿಂದ ಅದು ಊಣಾಗಿರ್ಲಿ, ಅದು ಕುರುಡಾಗಿರ್ಲಿ, ಯಾಜಕ ಕಣ್ಣು ಮುಚ್ಕೊಂಡು ಜೈ ಅನಿಸ್ತಾ ಇದ್ದ, ರೈಟ್ 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 ಹೋಗ್ಲಿ ಹೋಗ್ಲಿ. ಯಾಕಂದ್ರೆ ಇವನಿಗೆ ಪರ್ಸೆಂಟೇಜ್ ಬರ್ತಾ ಇರ್ತಲ್ಲ. ಇದನ್ನ ಕಂಡಾಗ ಯೇಸುವಿನ ಒಳಗಡೆ ಬೆಂಕಿ ಉರಿಯಿತು. ಅವನು ಕೋಪಗೊಂಡನು, ಚಾಟಿ ತಗೊಂಡ, ಎಲ್ರಿಗೂ ಕೊಟ್ಟ. ಇದು ತಂದೆಯ ಮನೆ ಪ್ರಾರ್ಥನಾಲಯ. ಪ್ರೀತಿಯ ದೇವ ಜನರೇ, ಅವತ್ತು ಯೇಸು ಸ್ವಾಮಿ ಚಾಟಿ ತಗೊಂಡ್ರು. ಇವತ್ತು ನೀವು ಕದ್ದು ಮುಚ್ಚಿ ದೇವರಿಗೆ ಅರ್ಧೋಗಿರೋದು, ಪರದೋಗಿರೋದು, ಕುಂಟ ಇರೋನು, ದಡ್ಡ ಇರೋನು ಸೇವೆಗಾಗಿ ನಾನು ಬಿಟ್ಟು ಬಿಡ್ತೀನಿ. ಚೆನ್ನಾಗಿ ಬುದ್ಧಿ ಇರೋನ್ನ, ಚೆನ್ನಾಗಿ ಎಜುಕೇಷನ್ ಇರೋನ್ನ ಅವನು ಇಂಜಿನಿಯರ್ ಮಾಡ್ತೀನಿ, ಡಾಕ್ಟ್ರ್ ಮಾಡ್ತೀನಿ. ಇವನು ದಡ್ಡ, SSLC ಪಾಸೇ ಆಗಲಿಲ್ಲ, ಅದಕ್ಕೆ ಸೇವೆಗೆ ಬಿಟ್ಬಿಡ್ತೀನಿ ಪಾಸ್ಟ್ರೆ. ಹೂಣುಳ್ಳದು ದೇವರಿಗೆ ಬೇಡ, ಪರಲೋಕದ ದೇವರು ಚಾಟಿ ತಗೊಳ್ತಾನೆ. ಕೊಡೋದಾದ್ರೆ ಪ್ರಥಮ ಫಲ, ದ ಬೆಸ್ಟ್ ದೇವರಿಗೆ ಕೊಡು. ಪಕ್ಕದಲ್ಲಿ ಇರೋರಿಗೆ ಯಾರಿಗಾದ್ರೆ ಕೈ ಕೊಟ್ಟೇಳ್ರಿ, ಅತ್ಯುತ್ತಮವಾದುದು ದೇವರಿಗೆ. ನನ್ನ ದೇವರಿಗೆ ಭಿಕ್ಷೆ ಕೊಡಬೇಡ್ರಿ ಯಾರು. ಆಮೇಲೆ ಅತ್ಯುತ್ತಮವಾದದ್ದು ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಯಾತಕ್ಕೋಸ್ಕರ ಇಂಥ ಸ್ವಭಾವ ಬರುತ್ತೆ? ನಾನು ಅನೇಕ ಸಾರಿ ಹೇಳಿದ್ದೇನೆ, ಬುದ್ಧಿಯ ಪ್ರಮಾಣ ಬೇರೆ, ಆತ್ಮನ ಪ್ರಮಾಣ ಬೇರೆ. ಬುದ್ಧಿ ಹೇಳುತ್ತೆ ಇವತ್ತು ಕೊಟ್ಬಿಟ್ರೆ ನಾಳೆ ಏನು ಮಾಡ್ಕೋತೀಯ, ನಾಳೆ ನಿನ್ನ ಮಕ್ಕಳ ಕಥೆಯೇನು, ಆ ಪಾಸ್ಟ್ರಿಗೇನೋ ಬುದ್ಧಿ ಇಲ್ಲ, ಸುಮ್ಗಿರು, ನಿನಗೇನು ಬುದ್ಧಿ ಇಲ್ವೇನು, ಟಕ್ಕಂತ ಅಲ್ಲೊಂದು ಬುದ್ಧಿಯಲ್ಲಿ ಒಂದು ಮಂತ್ರ. ಈಗಲೇ ತಕ್ಷಣವಾಗಿ ಕುಳಿತಿರುವಾಗ ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದಲ್ವಾ, ಪಾಸ್ಟರ್ ಹಂಗೆ ಹೇಳಿದೆ ತಾನೇ ಯಾಕೆ ಮಾಡಬೇಕು, ಸುಮ್ಗಿರು ಅಂತ. ಬುದ್ಧಿ ಪ್ರಮಾಣ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಸ್ವ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ನೀನು ಬುದ್ಧಿಗೆ ಯೇಸುವಿನ ನಾಮದಲ್ಲಿ ಕೀಳಡಗು ಬುದ್ಧಿಯೇ, ನಾನು ಆತ್ಮನ ಮಾತಿಗೆ ವಿಧಿಯನಾಗುತ್ತೇನೆ. ಆಮೇನ್. ಶ್ರದ್ಧೆಯಿಂದ ಗಮನಿಸ್ರಿ, ದೇವರ ವಾಕ್ಯ ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಾನು ಭರವಸೆ ಇಟ್ಟಿರೋದು ನನ್ನ ದೇವರ ಮೇಲೆ. ಹಲ್ಲೆಲೂಯಾ.
ಹಣದ ಮೇಲೆಲ್ಲ. ನಾನು ಕಳೆದ ದಿವಸ ಹೇಳಿದೆ, ಯೇಸು ಸ್ವಾಮಿನ ಹಿಂಬಾಲಿಸಕ್ಕೊಬ್ಬ ಯವನಸ್ಥ ಬಂದ. ಸ್ವಾಮಿ, ನಾನು ನಿಮ್ಮನ್ನು ಹಿಂಬಾಲಿಸ್ಬೇಕು, ಏನು ಮಾಡಬೇಕು ಅಂತೀರಾ ಅಂದ. ಯೇಸು ಸ್ವಾಮಿ ಹೇಳಿದ್ರು, ಧರ್ಮೋಪದೇಶದ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದೆಯಾ? ಅವನು ಹೇಳ್ದ, ಹೌದು ಸ್ವಾಮಿ, ಒಂದು ಬಿಡದೆ ಕಳ್ತನ ಮಾಡಲ್ಲ, ಕೊಲೆ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ನಾನು ಏನು ಮೋಸ ಮಾಡಲ್ಲ, ದಶಮಾಂಶ ಕೊಡ್ತೀನಿ, ಎಲ್ಲದರಲ್ಲೂ ಧರ್ಮಶಾಸ್ತ್ರದ ಎಲ್ಲ ಪ್ರಮಾಣಗಳನ್ನು ಅನುಸರಿಸ್ತೀನಿ, ನಾನೀಗ ಕ್ವಾಲಿಫೈಡ್ ಆಗಿದ್ದೀನಿ, ನಿನ್ನ ಹಿಂಬಾಲಿಸ್ಬೋದಾ? ಯೇಸು ಸ್ವಾಮಿ ನೋಡಿದ್ರು, ಇವನಲ್ಲಿ ಏನೋ ಒಂದು ಕೊರತೆ ಇದೆಯಲ್ಲ, ಬಾಯಲ್ಲಿ ಇಷ್ಟೆಲ್ಲ ಹೇಳ್ದವನು. ತಕ್ಷಣವಾಗಿ ನೋಡ್ದ, ಒಳ್ಳೆ ಸಿಲ್ಕ್ ಶರ್ಟೆಲ್ಲ ಹಾಕ್ಕೊಂಡಿದ್ದ. ಸ್ತೋತ್ರ, ಅಲ್ಲೆಲ್ಲೂಯ್ಯ. ಸಿಲ್ಕ್ ಶರ್ಟ್ ಬೂಟು ಎಲ್ಲ ಹಾಕ್ಕೊಂಡು ನೋಡಿದ್ರೆ ಬಡವನ ಥರ ಕಾಣಿಸ್ತಲ್ಲ, ಶ್ರೀಮಂತನ ಥರ. ಅಲ್ಲಿಗೆ ಯೇಸು ಸ್ವಾಮಿನ ದೃಷ್ಟಿ ಹೋಯ್ತು. ಅವ್ನಿಗೆ ಒಂದೇ ಒಂದು ಮಾತು ಹೇಳಿದ್ರು, ನೀನು ಹೇಳಿದೆಲ್ಲ ಸತ್ಯ, ಈಗ ನಿನಗೆ ಇನ್ನೊಂದು ಆಜ್ಞೆ ಕೊಡ್ತಾ ಇದ್ದೀನಿ. ಏನದು ಆಜ್ಞೆ? ನಿನಗುಳ್ಳದನ್ನೆಲ್ಲ ಮಾರಿ ಬಡವರಿಗೆ ಹಂಚಿಬಿಟ್ಟು ನೀನು ನನ್ನನ್ನು ಹಿಂಬಾಲಿಸಕ್ಕೆ ಬಂದಿದ್ದೀಯಾ, ಹಿಂಬಾಲಿಸು. ಅವನು 1 ನಿಮಿಷ, ಜೀಸಸ್ 2 ಮಿನಿಟ್ಸ್, ಈಗ ಬಂದ್ಬಿಡ್ತೀನಿ ಅಂತ. ಆವತ್ತು ಹೋದವನು ಇವತ್ತಿನವರೆಗೂ ಬಂದಿಲ್ಲ. ಆಮೇಲೆ ಅವನ ಭರವಸೆ ಎಲ್ಲಿತ್ತು? ಅವನ ಆಸ್ತಿ ಮೇಲಿತ್ತು. ಆದರೆ ಅಬ್ರಾಮನನ್ನು ನೋಡ್ರಿ, ಅವನ ಭರವಸೆ ಆಸ್ತಿ ಮೇಲಲ್ಲ. ಅವನು 2 ಅರಸರುಗಳು, ಅಲ್ಲಲ್ಲಿಯ ಮೆಲ್ಕಿಜೇದಕನು ಮತ್ತು ಅಲ್ಲಲ್ಲಿಯ ಸ್ತೋತ್ರ ಸೋದೋಮಿನ ಅರಸನು ಇಬ್ಬರು ಸಂಪಾದನೆ, ಅವನು ಕೊಳ್ಳೆ ಹೊಡೆದಿದ್ದೆಲ್ಲ ತಗೊಂಬಂದು ಅವರು ಇಟ್ಟಾಗ್ಲೂ ಇವನು ಹೇಳ್ದ, ನಿಮ್ಮ ಕಾಲಿನ ಕೆರದ ಬಾರು ಬೇಡ, ನಿಮ್ಮ ದಾರನೂ ನನಗೆ ಬೇಡ. ಕಾರಣ ನಾಳೆ ನಾನು ಆಶೀರ್ವಾದ ಮಾಡಲ್ಪಟ್ಟಾಗ ದೇವ್ರ ಮುಂದೆ ನೀವು ಜಂಬ ಕೊಚ್ಕೊಂಬೋದಲ್ಲ, ನೀನೇನು ದೇವರೇ ಮಾಡಿದ್ದು, ನಮ್ಮ ದುಡ್ಡಲ್ಲಿ ಅವನು ಬದುಕಿದ್ದಾನೆ ಅಂತ ಹೇಳ್ಬಾರ್ದು. ಅದಕ್ಕೋಸ್ಕರ ಅವನು ಅಬ್ರಹಾಮನು ದೇವರಲ್ಲಿ ಭರವಸೆ ಇಟ್ಟನು. ಇವತ್ತು ನಿಮ್ಮ ಭರವಸೆ ಯಾರ ಮೇಲಿದೆ? ಹಣದ ಮೇಲಿದೆಯಾ? ಸಂಪತ್ತಿನ ಮೇಲಿದೆಯಾ? ದೇವರ ಮೇಲಿದೆಯಾ? ದೇವರ ಮೇಲೆ ಭರವಸೆ ಇಟ್ಟರು ಮಾತ್ರ ಒಂದು ಸ್ತೋತ್ರ ಹೇಳ್ರಿ. ಯಾವ ಕಾಲದಲ್ಲಾದರೂ, ಎಂಥ ಸಂದರ್ಭದಲ್ಲಾದರೂ ದೇವರ ಸೇವೆಗಾಗಿ ಚೆಲ್ಲುತ್ತೇನೆ. ಸ್ತೋತ್ರ. ಈ ಕಾಲದಲ್ಲಿ ದೇವರನ್ನ ಎಷ್ಟು ಜನ ಹಿಂಬಾಲಿಸುತ್ತೀರಾ ನೋಡ್ರಿ. ಈಗಲೇ ಡೌಟ್, ಏನು ಕೇಳ್ತಾ ಇದ್ದಾರಪ್ಪ ಅಂತ. ದೇವರನ್ನ ಎಷ್ಟು ಜನ ಹಿಂಬಾಲಿಸ್ತೀರಾ? ಅಷ್ಟು ಜನ ಕೈ ಎತ್ತಿರೋರು. ನಿಮ್ಮ ಆಸ್ತಿ ಎಲ್ಲ ಮಾರ್ಬಿಟ್ಟು ಬಡವ್ರಿಗೆ ಕೊಟ್ಟು ಹಿಂಬಾಲಿಸ್ರಿ ನೋಡ್ರಿ, ಎಷ್ಟು ಜನ ಕೈ ಕೆಳಗಡೆ ಬಿಟ್ಬಿಟ್ರು. ಭರವಸೆ ನನ್ನ ದೇವರ ಮೇಲೆ ಭರವಸೆ ಇಟ್ಟಿರೋದ್ರಿಂದ ನಾಳೆಯ ಕುರಿತು ನನಗೆ ಚಿಂತೆ ಇಲ್ಲ. ನಾಳೆ ನನ್ನ ಮಕ್ಕಳ ಭವಿಷ್ಯ ನಾನೆಲ್ಲ ನಿರೂಪಿಸೋದು, ನನ್ನ ದೇವರು ನಿರೂಪಿಸಬೇಕಾಗಿದೆ. ಆಮೇನ್. ಚೆಲ್ರಿ ದೇವರ ಸನ್ನಿಧಾನದಲ್ಲಿ. ದೇವರ ವಾಕ್ಯ ಹೇಳುತ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡ್ರಿ. ಆಮೇಲೆ ನಿನ್ನ ಎಲ್ಲಾ ನಡವಳಿಕೆಯಲ್ಲಿ. ಎಷ್ಟು ನಡವಳಿಕೆ? ಗಟ್ಟಿಯಾಗಿ ಹೇಳ್ರಿ, ಎಲ್ಲ ನಡವಳಿಕೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, 1-2 ಅಲ್ಲಮ್ಮ, ಎಲ್ಲ. ಸ್ತೋತ್ರ. ನಿನಗೆ ಬೇಕಾದದ್ದು ಮಾತ್ರ ನಾನು ದೇವ್ರ ಮಗಳು, ಆವಾಗ ಮಾತ್ರ. ಅಲ್ದಿರೇ ಇದ್ದಾಗ ದೆವ್ವದ ಮಗಳೇನು? ಎಲ್ಲ ನಡವಳಿಕೆಯಲ್ಲಿ. ಗಟ್ಟಿಯಾಗಿ ಹೇಳ್ರಿ, ಎಲ್ಲ ನಡವಳಿಕೆಯಲ್ಲಿ ನಿನ್ನ ದೇವರಿಗೆ ನೀನೇನಾಗಿರಬೇಕು? ಆತನ ಚಿತ್ತಕ್ಕೆ ವಿಧಿಯನಾಗಿರು. ಆತನ ಚಿತ್ತಕ್ಕೆ ಏನಾಗಿರಬೇಕು? ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಇದನ್ನು ಕೇಳುವಾಗ, ಮಗನೇ ನನ್ನ ಚಿತ್ತಕ್ಕನುಸಾರವಾಗಿ ನೀನು ವಿಧೇಯನಾಗು. ದೇವ್ರು ಕೇಳ್ತಾನೆ, ಆಶೀರ್ವಾದ. ದೇವ್ರು ಹೇಳ್ತಾನೆ, ಫಸ್ಟ್ ನನ್ನ ಚಿತ್ತ. ಸ್ತೋತ್ರ. ಎಷ್ಟೋ ಜನರನ್ನು ನೋಡಿದ್ದೀನಿ ನಾನು. ದೇವರೇ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ. ಆದರೂ ನಂದೊಂದು ಕೋರಿಕೆ, ನನಗಿಷ್ಟ ಇರೋದನ್ನೇ ನೀನು ನೆರವೇರಿಸು. ನಿಮ್ಮ ಚಿತ್ತ ಇಲ್ಲ ಅಂದಮೇಲೆ ಅದರ ಮಧ್ಯದಲ್ಲಿ ಇನ್ನೊಂದು ಬತ್ತಿ ಹಾಕಿಡ್ತೀರಾ.
ದೇವರ ಚಿತ್ತಕ್ಕೆ ಪೂರ್ಣವಾಗಿ ವಿಧೇಯರಾಗಬೇಕು. ಆಮೇಲೆ ನಾನು ಕೇಳ್ತೇನೆ, ಎಷ್ಟು ಜನರಿಗೆ ಪೇತ್ರನ ಇಷ್ಟ? ಎಷ್ಟು ಜನರಿಗೆ ಪೌಲನ ಇಷ್ಟ? ಪೌಲನ ಥರ ಆಗ್ಬೇಕಂತ ಎಷ್ಟು ಜನರಿಗೆ ಇಷ್ಟ? ಅಯ್ಯೋ ದೇವ್ರೆ, ಬೇಡಪ್ಪ. ಆ ಚಡಿ ಏಟು, ಆ ಸೆರೆಮನೆ ವಾಸ, ಅನ್ನ ಇಲ್ಲದೆ, ವಸ್ತ್ರ ಇಲ್ಲದೆ, ಪಟ್ಟ ಪಾಡುಗಳು, ಅಪ್ಪ ಬೇಡ ಬೇಡ ಬೇಡ. ಸ್ತೋತ್ರ. ಸುಖವಾಗಿದ್ದವ್ರು ಯಾರು? ಅರಸನಾದ ಸೊಲೊಮೋನ ಹಾಗೆ. ಸ್ತೋತ್ರ. ಅದಕ್ಕಂದ್ರೆ ಎಲ್ಲ ಕೈ ಎತ್ಬಿಡ್ತಾರೆ. ಸಾವಿರಾರು ಹೆಂಡ್ತಿದ್ದೀರಿದ್ರಂತೆ ಅವನಿಗೆ. ನೀವು ಕೈ ಎತ್ತದೇ ಇದ್ದಾಗಲೇ ನಂಗೆ ಅರ್ಥ ಆಯಿತು, ನೀವು ನಕ್ಕದಾಗಲೇ ನನಗೆ ಅರ್ಥ ಆಯಿತು. ಪ್ರೀತಿಯ ದೇವ ಜನರೇ, ನಮ್ಮ ಚಿತ್ತ ನಾವು ನೋಡ್ತೀವಿ. ನಮಗಿಷ್ಟ ಆದರೆ ಅವರೆಲ್ಲರೂ ಸರಿ. ನೋಡ್ರಿ, ಕೆಲವೊಮ್ಮೆ ಕೆಲವರ ಸ್ವಭಾವ ಹೆಂಗೆ ಅಂದರೆ, ನನಗಿಷ್ಟ ಇಲ್ಲ ಅಂದರೆ ಅದು ಯಾರಿಗೂ ಇಷ್ಟ ಇಲ್ದಿರಂಗೆ ಮಾಡ್ಬಿಡಾಕ್ಬೇಕು. ದೇವರ ಚಿತ್ತಕ್ಕೆ ಪೂರ್ಣವಾಗಿ ನಾವು ವಿಧೇಯರಾಗಬೇಕು. ನಮ್ಮ ಚಿತ್ತ ಅರ್ಧ, ದೇವ್ರ ಚಿತ್ತ ಅರ್ಧ ಅಲ್ಲ. ನಾಳೆ ದಿನ ರಕ್ತ ಸಾಕ್ಷಿ ಆಗಬೇಕಾದ್ರೂ ಅದಕ್ಕೆ ಸಿದ್ಧರಾಗ್ರಿ. ಆಮೇನ್. ಅಬ್ರಾಹ್ಮನು ತನ್ನ ಮಗನನ್ನು ಬಲಿ ಕೊಡುವಂತಾಗ, ನಿಮ್ಮ ಹತ್ರ ಮಗನ ಕೇಳೋದು ಹೋಗ್ಲಿ, ಸ್ತೋತ್ರ, ಆ ಕಾಣಿಕೆ ಸರಿಯಾಗಿ ಕೊಡಿ ಅಂದ್ರೇ ಕೊಡಲ್ಲ, ನೀವು ಮಗ ಹೇಳ್ಕೊಡ್ತೀರಾ? ದೇವರ ಚಿತ್ತಕ್ಕನುಸಾರವಾಗಿ ನಾವು ವಿಧೇಯರಾಗಿರಬೇಕು. ಆಮೇಲೆ ದೇವರ ವಾಕ್ಯ ಕೇಳುವಾಗ ಶ್ರದ್ಧೆಯಿಂದ ಕೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಪೂರ್ಣ ಮನಸ್ಸಿನಿಂದ ದೇವರ ಚಿತ್ತಕ್ಕನುಸಾರವಾಗಿ ನೀವು ವಿಧೇಯರಾಗ್ರಿ. ನಿಮ್ಮ ಇಷ್ಟ ಅಲ್ಲ, ದೇವರ ಇಷ್ಟ ನಿಮ್ಮ ಇಷ್ಟಕ್ಕಿಂತ ದೊಡ್ಡದಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 29:11 ಹೇಳುತ್ತದೆ, ನಿಮ್ಮ ಹಿತಕ್ಕಾಗಿ ದೇವರು ಆಲೋಚಿಸುವ ಆಲೋಚನೆಗಳು ಅಹಿತಕರವಾದದ್ದಲ್ಲ, ಅದು ಹಿತಕರವಾದ ಆಲೋಚನೆಗಳು. ದೇವರ ವಾಕ್ಯ ಹೇಳ್ತದೆ, ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ ನಾನು ಆಲೋಚನೆ ಮಾಡಿಟ್ಟಿದ್ದೀನಿ. ನಾವೇನು ಮಾಡೋದು? ಸ್ತೋತ್ರ. ನಾವೇ ಪ್ಲಾನ್ ಮಾಡೋದು, ನಾವೇ ಹೇಳೋದು, ನಾವೇ ಎಲ್ಲ ನಾವೇ ಇದು ಮಾಡಿ ತೀರ್ಮಾನ ಮಾಡೋದ್ರಿಂದ ಆಮೇಲೆ ಬಂದ್ಬಿಟ್ಟು, ದೇವರೇ ನಿನ್ನ ಚಿತ್ತ ನೆರವೇರಲಪ್ಪ, ನಿನ್ನ ಚಿತ್ತ ನೆರವೇರಲಪ್ಪ. ನಮಗೆ ಪಾಸ್ಟ್ರುಗಳಿಗೆ ಎಷ್ಟು ಗೋಳಾಗಿದೆ ಗೊತ್ತಾ ಇಲ್ಲಿ? ನಿನ್ನ ಚಿತ್ತ ನೆರವೇರಲಪ್ಪ ಅಂತ ಸಮರ್ಪಿಸ್ಬಿಟ್ಟು ಬಂದು, ಪಾಸ್ಟ್ರೇ ನಾವು ಇಂಥ ಕುಟುಂಬದಿಂದ ಬಂದಿದ್ದು, ರಕ್ಷಣೆ ಹೊಂದಿರೋದು, ಅದಕ್ಕೆ ಆ ಕುಟುಂಬದಲ್ಲಿ ಅಂಥ ರೀತಿಯಲ್ಲಿ ಹುಟ್ಟು ಬಂದ ಗಂಡನೇ ಹುಡುಕೋದು ಮದುವೆಗೆ. ಕ್ರಿಸ್ತನಲ್ಲಿ ಆದಮೇಲೆ ಈ ಜಾತಿ ಆ ಜಾತಿ ಇಲ್ಲ, ಒಂದೇ ಜಾತಿ, ಕ್ರೈಸ್ತ ಜಾತಿ, ದೇವ್ರ ಮಕ್ಕಳೆಂಬ ಜಾತಿ, ಒಂದೇ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ಜಾತಿ. ಆಮೇಲೆ ನೋಡ್ರಿ, ಅದೆಲ್ಲ ಪಾಸ್ಟ್ರು ಹೇಳ್ತಾರೆ, ನಮ್ಗಂಗಾಗುತ್ತೇನೋ? ಆಗೋದು ಬೇಡ. ನಿನ್ನ ಚಿತ್ತಕ್ಕೆ ಹೋಗ್ತಾ ಇದೀಯಾ, ದೇವ್ರ ಚಿತ್ತ ಅದಲ್ಲ. ನನ್ನ ಹತ್ರ ಒಂದು ತಂದೆ ಬಂದು ಬಹಳ ದುಃಖದಿಂದ ಹೇಳಿದ್ರು, ಪಾಸ್ಟ್ರೇ ಎಲ್ಲ ಇಷ್ಟಪಟ್ಟರು, ದೇವ್ರ ಮಕ್ಕಳು ಎಲ್ಲ ಇಷ್ಟಪಟ್ಟು ಎಲ್ಲ ಅವ್ರು ಕೇಳಿದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ವಿ, ಕಡೆಗೆ ನಿಮ್ಮ ಜಾತಿ ಏನು ಅಂದರು. ನಾವು ನಮ್ಮ ಜಾತಿ ಯೇಸು ಸ್ವಾಮಿ ಜಾತಿ ಅಂದ್ವಿ, ಮದುವೆ ಬೇಡ ಅಂತ ಹೋದ್ರು ಅಂತ. ನಾನು ಹೇಳಿದೆ, ಒಳ್ಳೇದಾಯ್ತು, ನಿಮ್ಮ ಮಗಳನ್ನ ರಕ್ಷಣೆ ಒಂದು ಕಾಪಾಡ್ಕೊಂಡ್ರಿ, ಇಲ್ಲಾಂದ್ರೆ ದುಷ್ಟನ್ ಕಟ್ಕೊಂಡು ಕೈಲಿ ಕೊಟ್ಟು ಹಾಳಾಗೋಗ್ಬಿಟ್ಟಿರ್ತಿದ್ರಿ ಅಂದೆ. ಅವನೊಂದು ವಿಶ್ವಾಸಿನ, ಆಕೆ ಒಂದು ವಿಶ್ವಾಸಿನ. ದೇವರ ಚಿತ್ತಕ್ಕನುಸಾರವಾಗಿ ದೇವರನ್ನ ಸೇವಿಸುವ ದೇವ ಮಕ್ಕಳನ್ನ ಜಾತಿ ಮತ ಅಂತ ಹೇಳಿ ಬೇರ್ಪಡಿಸುವವರು ವಿಶ್ವಾಸಿಗಳಲ್ಲ, ಸರಿಯಾಗಿ ಸತ್ತಿಲ್ಲ ಅವರು, ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವವರಲ್ಲ ಅವರು. ಪ್ರೀತಿಯ ದೇವ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಅವನ ಚಿತ್ತಕ್ಕೆ ಅನುಸಾರವಾಗಿ ನಿಮ್ಮನ್ನೇ ಪೂರ್ಣ ಹೃದಯದಿಂದ ವಿಧೇಯರಾಗ್ರಿ. ಆಮೇಲೆ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಯಾರು ನಿನ್ನ ಮಾರ್ಗ ಸರಾಗ ಮಾಡೋದು? ನೀನು ಎಣಗಬೇಡ, ಕಷ್ಟ ಬೀಳಬೇಡ, ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿ 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 ಬೇನೆ ಅನುಭವಿಸಬೇಡ, ದುಃಖ ತಿನ್ಕೊಂಡಿರಬೇಡ. ನಿನ್ನ ಮಾರ್ಗವನ್ನು ದೇವರು ವಿಶಾಲವಾಗಿ ಆಶೀರ್ವಾದ ಮಾಡಬೇಕಾ? ನಿನ್ನ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡು, ಭರವಸೆ ದೇವ್ರ ಮೇಲೆ ಇಡು. ಹಲ್ಲೆಲೂಯಾ.
ಅನೇಕರು ಹಣ ಹಿಡಿಯೋದು ಏನು ಗೊತ್ತಾ ನೋಡ್ರಿ, ಗಂಟಾಘೋಷವಾಗಿ ನಾನು ಹೇಳ್ತೀನಿ, ಗಂಟಾಘೋಷವಾಗಿ ಒಂದು ಕಾಲದಲ್ಲಿ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದೆ. ಆವತ್ತು ದುಡಿದು ಸೇವೆಗಾಗಿ ಚೆಲ್ತಾ ಇದ್ದೆ. ನಾನು ಕೈ ಚಾಚಿ ತಗೊಳಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಹೆಂಗಾದ್ರೂ ದೇವರ ರಾಜ್ಯಕ್ಕೆ ಚೆಲ್ಲು 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 ಅನ್ನೋದು ನನ್ನ ಬ್ಲಡ್ಡಲ್ಲಿ ಬಂದ್ಬಿಡ್ತು. ನನ್ನ ಹೆಂಡ್ತಿಗೂ ಹೇಳಿದ್ದೀನಿ, ನನ್ನ ಮಕ್ಕಳಿಗೂ ಹೇಳಿದ್ದೀನಿ. ಅಲ್ಲಲ್ಲೂಯ್ಯ, ಫಸ್ಟ್ ಫ್ರೂಟ್ ಬಂದಾಗ ಇವತ್ತು ಬೆಳಗ್ಗೆ ಎಲ್ಲರಿಗೂ ಒಳ್ಳೆ ಆಫರಿಂಗ್ ಕೊಟ್ಟೆ ಕರ್ಕೊಂಬಂದಿದ್ದು. ಹೇಳಿದೆ ಫಸ್ಟ್ ಫ್ರೂಟ್. ಆಮೇಲೆ ವಾಯ್ ದೇವರ ಚಿತ್ತ ಅದು, ಅದಕ್ಕೆ ವಿಧೇಯರಾಗಬೇಕು. ಆಮೇಲೆ ಆಗ ದೇವರು ನಮ್ಮ ಮಾರ್ಗವನ್ನ ಸರಾಗ ಮಾಡ್ತಾನೆ. ಇಲ್ವಾ ಕಲ್ಲು ಮುಳ್ಳು ಹಾಕ್ತಾನಲ್ಲಿ, ನೀನು ಅದು ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ದೇವ್ರ ಮಾತಿಗೆ ವಿಧೇಯನಾದವನು ಎಲ್ಲ ಹೋಗಿರ್ತಾನೆ, ನೀನು ಅಲ್ಲೇ ಇರ್ತೀಯ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗವನ್ನು ಅವನು ಸರಾಗ ಮಾಡ್ತಾನೆ. ಆಮೇಲೆ ನೀನೇ ಬುದ್ಧಿವಂತನು ಎಂದೆಣಿಸದೆ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಅತಿ ಬುದ್ಧಿ ಬೇಡ ಅಂತ ಹೇಳ್ರಿ. ನಾನು ಹೇಳೋದು ಅರ್ಥ ಆಯ್ತಾ? ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಬಲಗೈ ಕೊಡೋದು ಎಡಗೈಗೆ ಡಂಗೂರ ಬಾರಿಸೋದಲ್ಲ. ಸೇವೆಗೆ ಕೊಡೋದು ನಾನು ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಲ್ಲ. ದೇವರ ರಾಜ್ಯಕ್ಕೆ ನೀನು ಮಾಡ್ತಾನೆ ಇರಬೇಕು, ಆಯ್ಸಿರೋವರೆಗೂ ಮಾಡ್ತಾನೆ ಇರಬೇಕು. ಅದು ಮನುಷ್ಯರನ್ನ ಮೆಚ್ಚಿಸೋಕ್ಕಲ್ಲ, ದೇವ್ರಿಗೂ ನಿನಗೂ ಇರೋ ಒಡಂಬಡಿಕೆ ಅದು. ನೀನು ಮಾಡ್ತಾ ಇದ್ರೆ ನಿನಗೆ ಆಶೀರ್ವಾದ ಬರ್ತಾ ಇರುತ್ತೆ, ನಿನ್ನ ಮಾರ್ಗ ಸರಾಗ ಆಗ್ತಾನೆ ಇರುತ್ತೆ. ಆಮೇಲೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಏನು ತೊರೆದು ಬಿಡಬೇಕು? ಕೆಟ್ಟ ಮನಸ್ಸು, ಕೆಟ್ಟ ಬುದ್ಧಿ, ಸ್ವಂತ ಬುದ್ಧಿ, ನಾನೇ ಬುದ್ಧಿವಂತ, ನನಗಿಂತ ಯಾರು ಬುದ್ಧಿವಂತರು ಇಲ್ಲ, ನಾನೇ ಜಾಣ. ಸ್ತೋತ್ರ. ಜಾಣ ಎಂದವ್ರನ್ನೆಲ್ಲ ದೇವರು ಕೋಣ ಮಾಡ್ತಾರೆ, ನಾನೇ ಬುದ್ಧಿವಂತ ನನ್ನ ದಡ್ಡ ಮಾಡ್ತಾರೆ. ಹಂಗೆ ದೇವ್ರ ವಾಕ್ಯ ಹೇಳೋದು, ಜ್ಞಾನಿಗಳಿಗೆ ವಿವೇಕಿಗಳಿಗೆ ಇಲ್ಲದೆ ಇರೋದು ಅಜ್ಞಾನಿಗಳಾಗಿರುವಂಥ ಜ್ಞಾನಹೀನರಾಗಿರೋರನ್ನ ದೇವರು ಉಪಯೋಗಿಸೋದು. ಸ್ತೋತ್ರ ಹೇಳಲಿಲ್ಲ. ನಾನು ಕೇಳ್ತೀನಿ ರೀ, ಮೀನು ಹಿಡಿತಿದ್ದ ಪೇತ್ರ ಅವನು ಕಸುಬನ್ ಬಿಟ್ಟು ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನನ್ನು ಹಿಂಬಾಲಿಸ್ರಿ, ಮೀನು ಹಿಡಿಯುವವರಾಗಲ್ಲ ಮನುಷ್ಯರನ್ನ ಹಿಡಿಯುವಾಗ ಮಾಡ್ತೀನಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಬಳೆ ಬಿಟ್ಟರು, ದೋಣಿ ಬಿಟ್ಟರು, ಕಸುಬು ಬಿಟ್ಟರು, ಮನೆತನ ಬಿಟ್ಟರು, ಎಲ್ಲ ಬಿಟ್ಬಿಟ್ಟು ಯೇಸು ಸ್ವಾಮಿ ಹಿಂದೆ ಬಂದರು. ನಾ ಇವತ್ತು ಹೇಳ್ತೀವಪ್ಪ, ಪೇತ್ರನ ಆತ್ಮ ನನಗೂ ಬರಲಿ, ಅದೇ ರೀತಿ ನಾನು ಇರಬೇಕು ಅಂತ. ಪೇತ್ರನ ಆತ್ಮ ಮೊದಲು ಬರೋದು ಎಲ್ಲಿ ಗೊತ್ತಾ? ಬಿಟ್ಬಿಟ್ಟು ಬಾ, ನೀನು ಹಿಡ್ಕೊಂಡೇ ಬರ್ತೀನಿ ಅಂತ. ಪೌಲನನ್ನ ದೇವ್ರ ಸೇವೆಗೆ ಕರೆದಾಗ ಅವನು ಒಳ್ಳೆ ದುಡ್ಡಿತ್ತು, ಕೋಟ್ಯಾಧಿಪತಿ, ಅವನು ಸ್ವಂತ ಹಡಗಿದ್ದವನು, ಸೊತ್ತಿತ್ತು, ಬಿಸ್ನೆಸ್ ಇತ್ತು. ಅವನೇನು ಅನ್ಎಜುಕೇಟೆಡ್ ಅಲ್ಲ, ಅನ್ಸಿವಿಲೈಸ್ ಫೆಲರೂ ಅಲ್ಲ. ಅವತ್ತಿನ ಕಾಲದಲ್ಲಿ ಓದಿದ ಗೆಮಾಲಿಯನ್ ಪಾದಪೀಠದಲ್ಲಿ ಕುಳಿತು ಓದಿದ IAS ಆಫೀಸರ್ ಅವನು. 1 ಡಿಗ್ರಿ 2 ಡಿಗ್ರಿ ಅಲ್ಲ, ಗ್ರೀಕ್, ಹೀಬ್ರೂ, ರೋಮ್ ಮಾಸ್ಟರ್ ಡಿಗ್ರಿ ತಗೊಂಡವನು. ಸ್ತೋತ್ರ. ಜಾತಿ ಬೇಕಾ, ಕುಲ ಬೇಕಾ, ಎಲ್ಲದರಲ್ಲೂ ಟಾಪ್. ಪೌರತ್ವ, ಸೂಪರ್ ಪವರ್ ಇರೋ ರೋಮಾಪುರದ ಪೌರತ್ವ ಉಳ್ಳವನು, ಇಬ್ರಿಯ ವಂಶಸ್ಥನು. ಸ್ತೋತ್ರ. ಬೆನ್ಯಾಮಿನ್ ಕುಲದವನು, ಯಾವುದಕ್ಕೂ ಕಡಿಮೆ ಇಲ್ಲ. ಆದರೆ ದೇವರು ಸಂದರ್ಶನ ಕೊಟ್ಟಿದ ತಕ್ಷಣ ಅವನು ಇದನ್ನೆಲ್ಲ ಕಸವೆಂದು ಕಡ್ಡಿ ಎಂದು ಬಿಸಾಕಿ ದೇವರ ಸೇವೆಗೆ ಬಂದ. ಅನ್ನ ಇಲ್ಲ, ವಸ್ತ್ರ ಇಲ್ಲ, ಒದೆ ತಿಂದ, ಸೆರೆಮನೆಗೆ ಹೋದ, ಸ್ವಂತದವರಿಂದ, ಬಂಧುಗಳಿಂದ, ಏನು ಆತ್ಮಿಕರಿಂದನೇ ಅನೇಕ ಹೋರಾಟಗಳು, ಇದೆಲ್ಲ ಬಂದಾಗಲೂ ಅವನೊಂದೇ ಹೇಳ್ದ, ಐ ವಾಂಟ್ ಟು ನೋ ಮೋರ್ ಜೀಸಸ್. ನನಗೆ ಯೇಸುವನ್ನು ಇನ್ನೂ ಅರಿಬೇಕು. ಏನಕ್ಕೆ? ಯೇಸುವಿನ ಮೇಲೆ ಪೂರ್ಣ ಭರವಸೆ ಇಟ್ಟಿದ್ದರಿಂದ. ಆಮೇನ್. ಅಪೋಸ್ತಲರಲ್ಲಿ ಯೇಸುವಿನ ಜೊತೆ ನಡೆಯದೇ ಇದ್ದಂಥ ಒಬ್ಬ ಅಪೋಸ್ತಲನಂದರೆ ಇವನು ಪೌಲನು. ಆದರೆ ಯೇಸು ಯಾರಿಗೂ ಸಾಲಗಾರ ಅಲ್ಲ,
ಮೂರನೇ ಪರಲೋಕದವರೆಗೂ ಕೊಂಡೊಯ್ದು ಯೇಸು ಅವನಿಗೆ ಪ್ರತ್ಯಕ್ಷನಾಗಿ ತೋರಿಸ್ಬೇಕದು, ಹೇಳ್ಬೇಕದು ಎಲ್ಲ ಹೇಳಿದನು. ಅದಕ್ಕೆ ಇವತ್ತು ನಾವು ಕರ್ತನ ಮೇಜು ನಡೆಯುವಾಗ ಹೇಳ್ತೇವೆ, ಕರ್ತನಿಂದ ಹೊಂದಿದ್ದನ್ನ ನಾನು ನಿಮಗೆ ತಿಳಿಸುವುದೇನೆಂದರೆ, ಅಂದರೆ ಡೈರೆಕ್ಟ್ ಕರ್ತನಿಂದ ಹೊಂದ್ಕೊಂಬಂದು ನಮ್ಗೆ ಕೊಡ್ತಾ ಇದ್ದಾನೆ. ದೇವರನ್ನ ಸೇವಿಸಕ್ಕಿಳಿಯುವವರನ್ನ ದೇವರು ಒಂದು ಕಾಲದಲ್ಲೂ ಕೈ ಬಿಡೋದಿಲ್ಲ ಎಂಬುದಕ್ಕೆ ಅದೇ ಒಂದು ಗುರುತಾಗಿದೆ. ಅಪ್ಪ ಪೇತ್ರನಿಗೆ ಏನೋ ಅದು ಸಿಕ್ತು ಆಶೀರ್ವಾದ, ಯೇಸು ಸ್ವಾಮಿ ಜೊತೆನೇ ನಡೆದ. ಪೌಲನಿಗೆ ಆಶೀರ್ವಾದ ಸಿಗಲೇ ಇಲ್ಲ, ಅದರಿಂದ ಕಡಿಮೆ ಆಗ್ಬಿಟ್ನ? ಇಲ್ಲ, ಯೇಸು ಸ್ವಾಮಿ ಸಾಲಗಾರನಲ್ಲ, ಪೌಲನಿಗೂ ಪ್ರತ್ಯಕ್ಷನಾದ. ಆಮೇ ದೇವರ ನಾಮಕ್ಕಾಗಿ ನೀವು ನಿಂತರೆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಚಿತ್ತಕ್ಕನುಸಾರವಾಗಿ ನೀವು ವಿಧೇಯರಾಗಬೇಕು. ನೀವೇ ಬುದ್ಧಿವಂತರಂತ ತಿಳ್ಕೊಂಬೇಡ್ರಿ, ನಿಮಗಿಂತ ಬುದ್ಧಿವಂತನಾದ ಒಬ್ಬ ದೇವರಿದ್ದಾನೆ. ಆ ದೇವರ ಮೇಲೆ ಭರವಸೆ ಇಡ್ರಿ. ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಬೇಡ್ರಿ, ದೇವರ ಕೃಪೆಯನ್ನು ಆಧಾರ ಮಾಡ್ಕೊಳ್ರಿ. ಅದು ಮಾತ್ರವಲ್ಲ, ದೇವರು ಹೇಳ್ತಾನೆ, ನೀನು ಹಾಗೆ ನನ್ನ ಮೇಲೆ ಆಶ್ರಯ ಇಟ್ಟರೆ ನಿನ್ನ ಮಾರ್ಗ ಎಲ್ಲ ನಾನು ಸರಾಗ ಮಾಡ್ತೀನಿ, ಮಾರ್ಗ ಎಲ್ಲ ಸರಾಗ ಮಾಡ್ತೀನಿ. ಆಮೇಲೆ ಇದರಿಂದ ನಿನ್ನ ದೇಹಕ್ಕೆ ಕೆಟ್ಟತನವನ್ನ ಅಲ್ಲಿ ಬಿಟ್ಬಿಟ್ರಿ, ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಕೆಟ್ಟದ್ದನ್ನ ಪಕ್ಕದಲ್ಲಿ ಇರೋರು ಕೈ ಕೊಟ್ಟೇಳ್ರಿ. ಕೆಟ್ಟದ್ದು ಹಿಡ್ಕೊಂಡು ಆಶೀರ್ವಾದ ಬೇಕು ಅಂತ ಹಿಡಿಯಕ್ಕೆ ಹೋಗ್ಬೇಡ. ಕೆಟ್ಟದ್ದು ಬಿಡು, ಆಶೀರ್ವಾದ ಹಿಡ್ಕೊ. ಕೆಟ್ಟದ್ದು ಬಿಡು, ಆಶೀರ್ವಾದ ಹಿಡ್ಕೊ. ಗಟ್ಟಿಗಳ್ರಿ, ಹಲ್ಲೆಲೂಯಾ, ಗಟ್ಟಿಯಾಗಳ್ರಿ. ಕೆಟ್ಟದನ್ನು ತೊರೆದು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸ್ಬೇಕು, ಒಳ್ಳೆ ಚಿಂತೆ ಇರಬೇಕು. ದೇವ್ರ ರಾಜ್ಯದ ಕುರಿತು ಚಿಂತೆ, ದೇವ್ರ ಸೇವೆ ಕುರಿತು ಚಿಂತೆ. ಆಮೇ ಹಲ್ಲೆಲೂಯಾ. ಈ ಮರ್ಮ ದೇವರು ನನಗೆ ಕಲಿಸ್ಕೊಟ್ಟಿದ್ದರಿಂದ ಅದನ್ನು ನಾನು ಕಲಿತು ಅಭ್ಯಾಸ ಮಾಡ್ತಾ ಇದ್ದೀನಿ. ಆ ಅಭ್ಯಾಸ ಮಾಡಿ ನಾನು ನಿಮಗೂ ಅಭ್ಯಾಸ ಮಾಡಿಸಿದೆ. ನಮ್ಮ ಜೊತೆ ಇರೋ ಸಹೋದರರೆಲ್ಲ ನೋಡ್ರಿ, ಅವ್ರಿಗೆಲ್ರಿಗೂ ಅದು ಅಭ್ಯಾಸ ಮಾಡಾಕ್ಬಿಟ್ಟಿದ್ದೀನಿ. ಸ್ತೋತ್ರ. ಎಷ್ಟೋ ಚಾಡಿ ಹೇಳ್ಕೊಂಡು ಅಲ್ಲಿ ಇಲ್ಲಿ ಸ್ತೋತ್ರ ಅಲೆದಾಡೋದಕ್ಕಿಂತ ಉತ್ತಮವಾದ ಅಭ್ಯಾಸ ಅಲ್ವ ಇದು? ನೋಡಮ್ಮ, ಅದರಿಂದ ಏನಾಗುತ್ತೆ ಅಂತ ಪರಿಹಾರ ಹೇಳ್ತಾ ಇದ್ದಾರೆ ನೋಡ್ರಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು. ನಿನ್ನ ದೇಹಕ್ಕೇನು ಸಂಪಾದನೆ ಎಲ್ಲ ಮಾಡಿದೆ, ಅವನ ಮೇಲೆ ಇವನ ಮೇಲೆ ಕೋಪ ಮಾಡಿಕೊಂಡೆ, ಹೊಟ್ಟೆ ಕಿಚ್ಚು ಪಟ್ಟೆ, ಸ್ತೋತ್ರ, ಇವನ್ನ ಶಾಪ ಹಾಕ್ತೆ, ಅವನು ಎಕ್ಕುಟ್ಟೋಗ ಅಂತ ಹೇಳಿದೆ. ಆದರೆ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನೀನು ಹೇಳಿದ್ದನ್ನೆಲ್ಲ ಕ್ರೋಢೀಕರಿಸಿ ನಿನ್ನ ದೇಹಕ್ಕೆ ಉಂಡೆಯಾಗಿ ಇಟ್ಟ. ಸ್ತೋತ್ರ. ಏನು ಅಂತ ಮುಟ್ಟು ನೋಡಿದಾಗ ಗೊತ್ತಾಯಿತು, ಡಾಕ್ಟ್ರ್ ಹೇಳಿದ್ರು ಕ್ಯಾನ್ಸರು. ಸ್ತೋತ್ರ. ದೇವ್ರ ವಾಕ್ಯ ಹೇಳ್ತೆ, ನೀನು ಒಳ್ಳೆಯದನ್ನು ಬಯಸು, ಒಳ್ಳೆಯದನ್ನು ಮಾಡು, ನಿನಗೆ ಆರೋಗ್ಯ ಇರುತ್ತೆ. ಸ್ತೋತ್ರ. ಗಟ್ಟಿಯಾಗಿ ಹೇಳ್ರಿ. ಆರೋಗ್ಯ ಬೇಕಾ? ಕೆಟ್ಟದ್ದು ಬಿಡು. ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೋಂಗಿಲ್ಲ. ಸ್ತೋತ್ರ. ಅವ್ರಿಗೇನು ಬಿಡ್ರಿ ನೋಡು. ಸ್ತೋತ್ರ. ನನಗೆ ಯಾಕೋ ಡೌಟಪ್ಪ, ಅವ್ರು ದುಡ್ಡಿಂದ ಎಲ್ಲ ತೊಗೊಂಡಿರೋದು, ಅದು ಯಾರ ಮನೇಲೂ ಕದಿರ್ಬೇಕದು. ಪಾಪ ಅವ್ರು ಕಷ್ಟ ಬಿದ್ದು 3 ಡ್ಯೂಟಿ ಮಾಡಿ ಸಂಪಾದನೆ ಮಾಡಿರೋದು, ಅದು ಯೋಗ್ಯತೆ ಇಲ್ಲ. ಅವಾಗ ಒಂದು ಡೈಲಾಗ್ ಹೊಡಿಯೋದು. ದೇವರು ಹೇಳ್ತಾನೆ, ಅವನ ಆಶೀರ್ವಾದವಂತ ಇರ್ತಾನೆ. ನಿನಗೆ ರೋಗ, ನೀನು ಆಸ್ಪತ್ರೆ, ನಿನ್ನ ಗಂಡ ದುಡಿಯೋದೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇರುತ್ತೆ. ದೇವರೇ ನಿನ್ನ ದಮ್ಮಯ್ಯ, ನಮಗೆ ರೋಗ ಬೇಡ, ರೋಗಿಗಳು ಬೇಡ ಹೇಳ್ರಿ ದೇವ್ರ ಹತ್ರ. ದೇವ್ರು ಹೇಳ್ತಾನೆ, ಹಾಗಾದ್ರೆ ಒಳ್ಳೇದು ಮಾಡು. ಆ ವಾಕ್ಯ ಪೂರ್ತಿಯಾಗಿ ಒಂದ್ಸತಿ ಓದಮ್ಮ. ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು. ದೇಹದ ಆರೋಗ್ಯದ ಗುಟ್ಟೇನು? ತೆಂಡೂಲ್ಕರ್ ಹೇಳ್ತಾನೆ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಇವಾಗ ನೀವು ಹೇಳಬೇಕು, ದ ವರ್ಡ್ ಆಫ್ ಗಾಡ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಹೌದಲ್ಲ? ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಪಾಲನೆ ಮಾಡ್ರಿ, ಆ ರೋಗ ನಿಮ್ಮ ಕಾಲು ಕೆಳಗಡೆ ಇರುತ್ತೆ. ಸ್ತೋತ್ರ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ, ಅದು ಬಹಳ ಬ್ಯೂಟಿಫುಲ್ ವಾಕ್ಯ ಅದು. ನಿನ್ನ ಎಲುಬುಗಳಿಗೆ ಸಾರವು ಉಂಟಾಗುವವು. ನಿನ್ನ ಎಲುಬುಗಳಿಗೆ ಸಾಲ ಅಲ್ಲ, ಸಾರ.
ಎಲುಬುಗಳಿಗೆ ಸಾಲ ಅಂತೆ. ಏನು ಸಿಸ್ಟ್ರಸು, ಎಲುಬುಗಳಿಗೆ ಸಾಲ ಉಂಟಾಗುವುದು, ಅದಕ್ಕೆ ಲೋನ್ ಕಟ್ಟಬೇಕಾ ಅಂತ. ಎಲುಬುಗಳಿಗೆ ಸಾರ ಉಂಟಾಗುವುದು ಅಂದರೆ ಪುಷ್ಟಿ ಬರುತ್ತೆ. ಕೆಲವರೆಲ್ಲ ಹೇಳ್ತಾರೆ ಕ್ಯಾಲ್ಸಿಯಂ ಈಗ ಕೊರತೆ ಇರೋದ್ರಿಂದ ಎಲುಬು ಎಲ್ಲ ಪುಡಿ ಪುಡಿ ಆಗ್ತಾ ಇದೆ ಅಂತೆ, ನಡೆಯೋಕ್ಕಾಗಲ್ಲ. ಕ್ಯಾಲ್ಸಿಯಂ ಕೊರತೆ ಅಲ್ಲ, ಒಳ್ಳೇದು ಮಾಡೋ ಕೊರತೆ ಕಡಿಮೆ ಆಗಿದ್ರಿಂದ, ಕೆಟ್ಟದ್ದು ಬಯಸಿದ್ರಿಂದ. ದೇವ್ರು ಏನು ಮಾಡ್ತಾನೆ ಗೊತ್ತಾ, ನೀನು ಹೊರಗಡೆ ತೋರಿಸ್ತೀಯಾ, ದೇವರು ಒಳಗಡೆಯಿಂದನೇ ತೋರಿಸ್ತಾನೆ. ಸೂತ್ರ. ಆಮೇಲೆ ಡಾಕ್ಟ್ರು ನೀನು ನೋಡಿದೆ, ನೀನು ಜರ್ತಾರಿ ಸೀರೆ ನೋಡಿದೆ, ಒಳ್ಳೆ ದುಡ್ಡು ಅಪ್ಪ. ಅವ್ನು ಜ್ವರ ಬಂದಿದ್ರು ಸರಿ, ಫುಲ್ ಸ್ಕ್ಯಾನಿಂಗು. ನೀನು ಡಾಕ್ಟ್ರ್ ಹತ್ರ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮೇಕಪ್ಪಲ್ಲೇ ಹೋಗೋದು. ಯಾಕೆ? ಡಾಕ್ಟ್ರ್ ಮುಂದೆ ನಾವು ಚೀಪ್ ಅನ್ಕೊಂಬಾರ್ದಲ್ಲ. ಸೋತ್ರ. ನಾನು ಯಾರೋ ಐ ಆಮ್ ಸಂಬಡಿ ಅಂತ. ಅವನು ನೋಡ್ತಾನೆ ಒಳ್ಳೆ ಯಾವುದೋ ಕುರಿ ಬಂದಿದೆ ಅಂತ, ತಲೆನೋವು ಅಂದಿದೆ ತಡ ಅಷ್ಟೇ, ಅವನು ತಗೋ ಎಲ್ಲ ಸ್ಕ್ಯಾನು ಮಾಡಿಸ್ಬಿಡ್ತಾನೆ, ಬಿಲ್ಲು. ಆಮೇಲೆ ಹೇಳ್ತಾನೆ ಐ ಸಸ್ಪೆಕ್ಟ್, ನಾನು ಅದನ್ನು ನನಗೆ ಏನೋ ಒಂದು ಸಂಶಯ ಇದೆ, ಬ್ರೈನ್ ಟ್ಯೂಮರಾ ಅಂತ. ಅಷ್ಟೇ. ಗಾಬರಿನೋ ಗಾಬರಿ. ಡಾಕ್ಟ್ರೇ ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ, ಹೆಂಗಾದರೂ ಮಾಡಿ ದಯವಿಟ್ಟು ನನ್ನ ಉಳಿಸ್ಕೊಡಿ. ಸ್ತೋತ್ರ. ಇದೆಲ್ಲ ಅವನ ಹತ್ರ ಬೇಡ, ಬದಲು ದೇವರ ವಾಕ್ಯ ಹೇಳ್ತೆ, ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದು ಮಾಡ್ರಿ, ಒಳ್ಳೆಯದು ಮಾಡ್ರಿ, ಅದು ನಿಮ್ಮ ದೇಹಕ್ಕೆ ಆರೋಗ್ಯ, ನಿಮ್ಮ ಎಲುಬುಗಳಿಗೆ ಸಾರ, ಬಲ. ಆಮೇಲೆ ಆಮೇಲೆ ಎಷ್ಟು ಆಯುಸ್ ನಮಗೆ? ಗಟ್ಟಿಯಾಗಿ ಹೇಳ್ರಿ. ಆಯುಸ್ಸಿಗೆ ಮುಂಚೆ ಹತ್ರ ಎಲ್ಲಾದ್ರೂ ಬಂದೆ ಅದೃಷ್ಟನೇ ತುಳ್ದಾಕ್ಬಿಡ್ತೀನಿ ಅಂತ ಹೇಳ್ಬೇಕು ಸಾಯ್ತಾನ. ಆಮೇಲೆ ಅವನು ಅಲ್ಲಿಂದ ಹೇಳ್ಬೇಕು, ಲೂಸಿಫರ್ ಹೇಳ್ತಾನೆ ಹೋಗೋ ಅವ್ರು ನೋಡು, ಅವ್ರು ಆಯಿತು ಅವ್ರದ್ದು ಅವನ್ನ ಹೆಂಗಾದ್ರೂ ಆಕ್ಸಿಡೆಂಟ್ ಮಾಡಿ ಅವ್ನು ಕೊಂದುಬಿಡೋಣ ಅಂತ. ಯಾರ ಹತ್ರ ಅದ್ರ ಕಳಿಸು, ಅವನ ಹತ್ರ ಮಾತ್ರ ಕಳಿಸ್ಬೇಡ ಅಂತ ಅವನೇ ಬೀಳ್ಬೇಕು ಅವನಿಗೆ. ನೀನು ಅಭಿಷಕ್ತನೋ, ವಾಗ್ದಾನ ಇರೋ ದೇವ್ರ ಮಗಳು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ನೋಡ್ರಿ, ಆರೋಗ್ಯ ಎಲ್ಲಿದೆ? ಯಾರ ಹತ್ರ ಇದೆ? ದೇವ್ರ ಹತ್ರ ಅಲ್ಲ, ನಿಮ್ಮ ಹತ್ರನೇ ಇದೆ. ಹತ್ರ ಒಳ್ಳೆಯದು ಕತೆ ಆಯಿತು. ಆರೋಗ್ಯ ಎಲ್ಲಿದೆ? ನೀವು ಆರೋಗ್ಯವಂತರಾಗಬೇಕು, ರೋಗಿಗಳಾಗಬೇಕು, ತೀರ್ಮಾನ ನಿಮಗೆ ಬಿಟ್ಟಿದ್ದು. ಒಳ್ಳೇದು ಮಾಡ್ರಿ, ಒಳ್ಳೇದು ಬಯಸ್ರಿ, ಒಳ್ಳೆ ಚಿಂತೆ ಮಾಡ್ರಿ, ಮತ್ತೊಬ್ಬರ ಬಗ್ಗೆ ಅಸೂಯೆ ಪಡಬೇಡ್ರಿ, ಹೊಟ್ಟೆ ಕಿಚ್ಚು ಪಡಬೇಡ್ರಿ, ಅವ್ರ ಮೇಲೆ ಕೋಪ, ಕ್ರೋಧ, ಮತ್ಸರ, ಭಿನ್ನತೆ ಇದನ್ನೆಲ್ಲ ತರಬೇಡ್ರಿ. ಅವ್ರೇನು ಮಾಡಿದೆ? ಸ್ತೋತ್ರ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದ ಮಾಡಲಿ. ಕರ್ತನೆ, ಅವರಲ್ಲಿ ಏನೋ ಮಿಸ್ಟೇಕ್ ಆಯಿತು, ಅವ್ರು ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಕರ್ತನೆ, ಆ ಸಹೋದರನ ಮೇಲೆ ಏನೋ ಮಿಸ್ಟೇಕ್ ಆಯಿತು, ಅವ್ರನ್ನ ದೇವರ ಆಶೀರ್ವಾದ ಮಾಡಲಿ. ಕರ್ತನೆ, ಅವ್ರನ್ನ ಚೆನ್ನಾಗಿ ಇನ್ನು ಕೃಪೆಯಲ್ಲಿ ಬೆಳೆಸಪ್ಪ, ಅವ್ರಿಗೆ ಜ್ಞಾನದ ಹೃದಯ ಕೊಡಪ್ಪ, ಅವ್ರ ಕಣ್ಣು ತೆರೆಯಪ್ಪ. ಅವ್ರಿಗಾಗಿ ಒಂದು ನಿಮಿಷ ಸೋತ್ರ ಸೋತ್ರ ಸೋತ್ರ, ಒಂದು 10 ಸೋತ್ರ ಹೇಳ್ರೆ ನಿನಗೆ 10 ಲೋಟ ಬೋನ್ಮೀಟ ಕುಡಿದಷ್ಟು ಬಲ ಬಂದಿರುತ್ತೆ. ಎನರ್ಜಿ ಫುಡ್ ನಾನು ಹೇಳ್ತಾ ಇದ್ದೀನಿ, ಎನರ್ಜಿ ಫುಡ್ಡು. ಸೋತ್ರ. ಮಲ್ಟಿವಿಟಮಿನ್ ಟ್ಯಾಬ್ಲೆಟು ಒಂದು ಡೈಲಿ ನೀವು ಬೆಳಗ್ಗೆ ಒಂದೇ ಒಂದು ಟ್ಯಾಬ್ಲೆಟು ಮಲ್ಟಿವಿಟಮಿನ್ ತೊಗೊಂಡ್ರೆ ಆ ಡೇ ಎಲ್ಲ ಫುಲ್ ಎನರ್ಜೆಟಿಕ್ ಆಗಿರ್ತೀರಂತೆ. ನಾನು ಒಂದು ತೊಗೊಬೇಡ್ರಿ, ಬೆಳಗ್ಗೆ ತೊಗೊಳ್ರಿ, ಬ್ರೇಕ್ಫಾಸ್ಟಿಗೆ ತೊಗೊಳ್ರಿ, ಮಧ್ಯಾಹ್ನ ಲಂಚಿಗೆ ತೊಗೊಳ್ರಿ, ಸಂಜೆ ಸ್ನ್ಯಾಕಿಗೆ ತೊಗೊಳ್ರಿ, ರಾತ್ರಿ ಡಿನ್ನರ್ಗೆ ತೊಗೊಳ್ರಿ, ಸಾಧ್ಯ ಆದರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ತೊಗೊತಾ ಇರ್ರಿ. ಸೂತ್ರ. ಆಮೇಲೆ ಆರೋಗ್ಯಕ್ಕೆ ಕಾರಣ ಯಾರು? ಅವ್ರು ಮಾಟ ಮಾಡಿದ್ರು, ಮಂತ್ರ ಮಾಡಿದ್ರು, ಹಂಗಾಗಿದ್ರು, ಹಿಂಗಾಗಿದ್ರು, ಯಾರೇ ಮಾಡಿದ್ರು ನನ್ನ ಹತ್ರ ಬರಲ್ಲ. ಸ್ತೋತ್ರ. ಯಾರ್ರೀ ಮಾಟ ಮಾಡ್ತೀರಾ ಮಾಡ್ರಿ, ನನಗೆ ಮಾಡ್ರಿ, ನಾನು ಇಲ್ಲೇ ಇರ್ತೀನಿ, ಮಾಡ್ರಿ, ಬನ್ನಿರಿ ಮಾಡ್ರಿ. ದಮ್ಮಿರೋ ಮಂತ್ರವಾದಿ ಬರಲಿ ನನ್ನ ಮುಂದೆ. ಅವನೇ ಪುಸ್ತಕ ಎಲ್ಲ ಮಡಚ್ಬಿಟ್ಟು ಹೇಳ್ಬೇಕು, ಅಡ್ಡ ಅಡ್ಡ ಬಿದ್ದುಬಿಟ್ಟು ಹೇಳ್ಬೇಕು, ಏಸು ಮಾತ್ರ ಕರ್ತನು ಅಂತ. ಐ ಆಮ್ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಆಮೇಲೆ ಎದುರುಬೇಡ್ರಿ, ಎದುರುಬೇಡ್ರಿ. ಅದನ್ನು ಹಿಂಗೆ ತುಳಿದ್ಬಿಟ್ಟು ಹೇಳಿ, ಯೇಸುವಿನ ನಾಮದಲ್ಲಿ ನಿನ್ನ ಬಲ ನಿರ್ವೀರ್ಯ ಆಗಿದೆ.
ಅಲ್ಲ, ಅವನು ಹಿಂಗಿರ್ತಾನೆ, ಮಂತ್ರ ಮಾಡಿ ಹಿಂಗ್ ಬಾಮ್ ಬೂಮ್ ಛುಸ್ ಅನ್ನಲ್ಲ, ಅವನಲ್ಲಿ ಠುಸ್ ಆಗ್ಬಿಟ್ಟು ಹಿಂಗಿರ್ತಾನೆ. ಅವ ನೀನು ಇಲ್ಲಿ ತುಳಿದಿದ್ದು ಅವನು ಅಲ್ಲಿ ಎಫೆಕ್ಟ್ ಆಗ್ಬಿಡುತ್ತೆ. ಹುಷಾರು ದೇವ್ರ ಮಕ್ಕಳು ನಾವು. ಆಮೇಲೆ ಕಡೆಯದಾಗಿ ನಿನ್ನ ಆದಾಯದಿಂದಲೂ. ಇಷ್ಟು ಸಂತೋಷ ಆಯಿತು. ಈಗ ದೇವ್ರು ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನೀನ್ ಏನ್ ಮಾಡ್ತಾ ಇದೀಯಾ? ವೆನ್ ಯು ಆರ್ ಗಿವಿಂಗ್, ಯು ಆರ್ ಆನರಿಂಗ್ ಗಾಡ್. ಹಲೋ, ಸ್ತೋತ್ರ. ಪಾಸ್ಟರ್ನ ಸನ್ಮಾನಿಸ್ತೀರಾ? ಹೆಂಗೆ? ಬಾಯಲ್ಲ ಶಾಲ ಹಾಕ್ತೀರಾ? ಬೊಕ್ಕೆ ಕೊಡ್ತೀರಾ? ಸ್ತೋತ್ರ. ನಾವು ಬಡವರು ಪಾಸ್ಟರ್, ನಾವು ಹಂಗೆಲ್ಲ ಮಾಡಲ್ಲ. ನೋಡ್ರಿ ಎಷ್ಟು ಜನ ಸೈಲೆಂಟ್ ಆಗ್ಬಿಟ್ರು. ಇಲ್ಲ, ಪಾಸ್ಟರ್ನ ಸನ್ಮಾನಿಸ್ತೀರಾ ಅಂದ್ರಾಗಲೇ ಸಂಶಯ, ಇನ್ನು ದೇವ್ರನ್ನ ಸನ್ಮಾನಿಸ್ತೀರಾ? ಸನ್ಮಾನಿಸ್ತೀವಿ. ಹೆಂಗೆ ಸನ್ಮಾನಿಸೋದು? ನಾನು ಮನುಷ್ಯರನ್ನಲ್ಲ, ದೇವ್ರನ್ನ ಬೆಳೆಯ ಪ್ರಥಮ ಫಲಗಳಿಂದ, ಕಾಣಿಕೆಗಳಿಂದ ದೇವರನ್ನ ನಾನು ಸನ್ಮಾನಿಸುತ್ತೇನೆ. ಆಮೇಲೆ ಹೀಗೆ ಮಾಡಿದರೆ, ಈಗ ಮಾಡಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಈಗ ಮಾಡಿದ್ರೆ, ಮಾಡದೇ ಇರೋರಿಗೆ ಈ ಮೆಸೇಜ್ ಅನ್ವಯಿಸೋದಿಲ್ಲ. ಮಾಡೋರಿಗೆ, ಪಕ್ಕದಲ್ಲಿರೋರಿಗೆ ಹೇಳ್ಬಿಡ್ರಿ, ಪಾಸ್ಟರ್ ಆಲ್ರೆಡಿ ಹೇಳಿದ್ರ. ಮಾಡೋರಿಗೆ, ಮಾಡದೇ ಇರೋರು ಲೆಕ್ಕಕ್ಕಿಲ್ಲ. ಸೂತ್ರದಲ್ಲಿ ಸೂತ್ರ ಹೇಳಿ ಮನೆಗೆ ಹೋಯ್ತಾ ಇರ್ರಿ ಅಷ್ಟೇ. ಸೂತ್ರ. ಆಮೇನ್. ಈಗ ಮಾಡಿದ್ರೆ ನಿನ್ನ ಕಣಜಗಳು ಖಾಲಿ ಖಾಲಿ ಆಗಿರುತ್ತೆ ಅಂತಲ್ಲ, ತುಂಬಿ ತುಳುಕುವುದು. ಆಮೇಲೆ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ತುಂಬಿ ತುಳುಕುವುದು ದ್ರಾಕ್ಷಾರಸ ತೊಟ್ಟಿಯಲ್ಲಿ. ದ್ರಾಕ್ಷಾರಸ ಸ್ಪಿರಿಚುವಲ್. ಕಣಜದಲ್ಲಿ ದವಸ ಧಾನ್ಯಗಳು ತುಂಬೋದು, ಅದು ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಆರ್ಥಿಕವಾದ ಆಶೀರ್ವಾದ. ದ್ರಾಕ್ಷಾರಸ ಆತ್ಮಿಕವಾದ ಆಶೀರ್ವಾದ. ಆಮೇನ್. ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಇದು ಎರಡು ನಿನ್ನಲ್ಲಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಆಮೇನ್. ರೆಡಿ ಇದ್ದೀರಾ? ದೇವರನ್ನ ಸನ್ಮಾನಿಸೋದಕ್ಕೆ ರೆಡಿ ಇದ್ದೀರಾ? ಹೆಂಗೆ ಸನ್ಮಾನಿಸ್ತೀರಾ ನೋಡೋಣ. ಮುಂಚೆ ಆದರೆ ಪಟಾಕಿ ಹೊಡಿತು ಸನ್ಮಾನಿಸ್ತಾ ಇದ್ರು, ಮುಂಚೆ ಆದರೆ ಮೇಣದ ಬತ್ತಿ ಉರಿಸಿ ಸನ್ಮಾನಿಸ್ತಾ ಇದ್ರು, ಹೂನಾರ ಹಾಕಿ ಸನ್ಮಾನಿಸ್ತಾ ಇದ್ರು. ಆದರೆ ಇವತ್ತು ನೀವು ಯಾವ ರೀತಿ ಸನ್ಮಾನಿಸ್ತೀರಾ? ಪ್ರಥಮ ಫಲಗಳಿಂದ ಸನ್ಮಾನಿಸಲಿಕ್ಕೆ ಹೋಗ್ತೇವೆ. ಆಮೇಲೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮರ್ಮಗಳನ್ನು ದೇವರು ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಸ್ತೋತ್ರ ಎಂದು ಬಾಯಿ ತೆರೆದು ಹೇಳೋಣ. ವಂದನೆ ಯೇಸುವೆ, ಥ್ಯಾಂಕ್ ಯು ಜೀಸಸ್. ವಂದನೆ ಕರ್ತನೆ, ನಿನ್ನ ಜನರು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಇವರು ನೀನು ಆಶೀರ್ವದಿಸು, ದೈವಾಶೀರ್ವಾದ ಉಂಟಾಗಲಿ. ವಾಕ್ಯವನ್ನು ಕೇಳಿದ್ದಾರೆ, ಇದು ಇವರ ಜೀವನಕ್ಕೆ ಆಶೀರ್ವಾದವನ್ನು ತರಲಿ, ಇವರ ಕುಟುಂಬಗಳಿಗೆ ಆಶೀರ್ವಾದವನ್ನು ತರಲಿ. ಇವರು ಆತ್ಮಿಕ ಮನುಷ್ಯರಾಗಿ ಬೆಳೆದು ಉತ್ತಮ ಕ್ರೈಸ್ತರಾಗಿ ಜೀವಿಸತಕ್ಕಂತೆ ಇವರ ಮೇಲೆ ನಿನ್ನ ಆತ್ಮನ ಅಭಿಷೇಕವನ್ನು ಕಳಿಸು. ನೋವು, ಪ್ರಯಾಸ, ಇಕ್ಕಟ್ಟುಗಳಲ್ಲಿರುವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಪ್ಪ. ಅವರನ್ನು ನೀನು ಸಂದರ್ಶಿಸು, ಅವರನ್ನ ರಕ್ಷಿಸುವಂತನಾಗು. ಸಮಾಧಾನದ ಪ್ರಭು, ನೀನು ಸಮಾಧಾನವನ್ನು ದಯಪಾಲಿಸು, ಕುಟುಂಬಗಳನ್ನು ಆಶೀರ್ವದಿಸು, ರಕ್ಷಣೆಯ ವಸ್ತ್ರಗಳನ್ನು ಅವರಿಗೆ ನೀನು ಹೊದಿಸುವಂತನಾಗು. ಕೃಪೆ ಇರಲಪ್ಪ. ಈ ಜನರ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ವೀಕ್ಷಿಸಿದ ಈ ಸಂದೇಶವು DVD, VCD ಹಾಗೂ ಆಡಿಯೋ CD ರೂಪದಲ್ಲಿ ಲಭ್ಯವಿದೆ. ನಿಮಗೆ ಬೇಕಾಗಿದ್ದಲ್ಲಿ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 080 32 00 7777 ಹಾಗೂ 9880 57 8074. ನೀವು ಬೆಂಗಳೂರಿನಲ್ಲಿ ವಾಸಿಸುವವರಾಗಿದ್ದು
ಯಾವುದೇ ಆತ್ಮಿಕವಾದ ಉಜ್ಜೀವನ ಸಭೆಯಲ್ಲಿ ಪಾಲ್ಗೊಳ್ಳದೇ ಇರುವುದಾದರೆ ಪ್ರತಿ ಭಾನುವಾರ ನಮ್ಮೊಂದಿಗೆ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಆಮಂತ್ರಿಸುತ್ತೇವೆ. ಆರಾಧನೆಯ ಸಮಯ ಕನ್ನಡ ಭಾಷೆಯಲ್ಲಿ ಮೊದಲನೇ ಆರಾಧನೆ ಬೆಳಗ್ಗೆ 6:30 ಹಾಗೂ ಎರಡನೇ ಆರಾಧನೆ ಬೆಳಗ್ಗೆ 9 ಗಂಟೆಗೆ. ಇಂಗ್ಲಿಷ್ ಭಾಷೆಯಲ್ಲಿ ಬೆಳಗ್ಗೆ 8 ಗಂಟೆಗೆ ಹಾಗೂ ಮಲಯಾಳಂ ಭಾಷೆಯಲ್ಲಿ ಬೆಳಗ್ಗೆ 9:30. ನಮ್ಮ ವಿಳಾಸ ವಿಕ್ಟರಿ ಇಂಟರ್ನ್ಯಾಷನಲ್ AG ವರ್ಷಿಪ್ ಸೆಂಟರ್, ನಂಬರ್ 59/6 ಮತ್ತು 7, 1ನೇ ಮುಖ್ಯ ರಸ್ತೆ, ಚಿರಂಜೀವಿ ಬಡಾವಣೆ, ಹೆಬ್ಬಾಳ, ಕೆಂಪಾಪುರ, ಬೆಂಗಳೂರು 560024. ದೇವರು ನಿಮ್ಮನ್ನು ಆಶೀರ್ವದಿಸಲಿ.